ಅವ್ರು ನಮ್ಮನ್ನ ಬೀದಿ ಪಾಲು ಮಾಡಿದ್ರು ಕೂಡ ನಾವು ಅವರಲ್ಲಿ ಹುಲಿ ಸಿಂಹನ ಹುಡುಕ್ತಾ ಕೂತಿದ್ದೀವಿ. 6 ಕಿಲೋಮೀಟ್ರ್ ದೂರ ಇರೋಂಥ ಎಲ್ಲೆಲ್ಲೋ ಹೋಗ್ಬಿಟ್ಟು ನೀವು ವಾಶ್ರೂಮಿಗೆ ಸ್ನಾನಕ್ಕೆ ಹೋಗೋ ಬದಲು ಇನ್ನೊಂದು 4 ಕಿಲೋಮೀಟ್ರ್ ದೂರ ಹೋಗಿ ಅವ್ರ ಮನೆಗೆ ಹೋಗ್ಬಿಡಿ. ನೂರಾರು ಕೋಟಿ ಮನೆಗಳು ಕಟ್ಕೊಂಡಿದ್ದಾರೆ, ಒಳ್ಳೊಳ್ಳೆ ಬಾತ್ರೂಮ್ ಇರುತ್ತೆ, ಒಳ್ಳೆ ನೀರಿನ ಫೆಸಿಲಿಟೀಸ್ಗಳಿರ್ತವೆ. ನಿಮ್ಮ ನಿಯೋಗನೇ ಬಂದಿದ್ದು ಮಿಸ್ಟರ್ ಅಶೋಕ್. ಬಾಂಗ್ಲಾದೇಶ ಅಂತ ಹೇಳ್ತಾ ಇದ್ರಿ. 20,000 ಕೊಡ್ತೀನಿ, 10,000 ಕೊಡ್ತೀನಿ, ಬಾಂಗ್ಲಾ ಅಂತ ಹೇಳಿ ಅನ್ನುವಂಥ ಆರೋಪವನ್ನು ಲಕ್ಷ್ಮೀಬಾಯಿ ಮಾಡ್ತಾ ಇದ್ದಾರೆ. ಯಾವ ಫಾತಿಮಾ ಬಾನು ಮಾಡ್ತಾ ಇಲ್ಲ. ಇಲ್ಲೊಂದು ಮನೆ ಇರ್ತು, ಡೆಮಾಲಿಷ್ ಮಾಡ್ತಾರೆ, ಅಲ್ಲೊಂದು ಶೆಡ್ ಇದು ಹಾಕೊಂಡಿದ್ದಾರೆ. ಇವರು ಡೆಮಾಲಿಷ್ ಮಾಡೋದಕ್ಕೆ ಬರಬೇಕಾದ್ರೆ ಈ ಮನೆಯಲ್ಲಿ ಏನು ಹೊಡೆದು ಹಾಕಿದ್ರಲ್ಲ, ಆ ಮನೇಲಿ 15 ದಿನ ಒಂದು ಕಂದಮ್ಮ ಇತ್ತು. ಕ್ಯಾ ಬೇಟಾ ಬಿತ್ತೆ ನಾಮ್ ಕ್ಯಾ? ಆಯಿಷಾ. ಇವನೇನೋ ವಿನೋದ್ ಕಾಂಬ್ಳಿ ಇದ್ದಂಗಿದೆಯಲ್ಲೋ. ಕ್ಯಾ ನಾಮ್? ಅನ್ನದ್. ಮಗನ ಮುಖ ಎಲ್ಲ ಹೆಂಗೆ ಹೊಡೆದಿದೆ ನೋಡಿ. ಕ್ಯಾ ಬೇಟಾ ಖಾನಾ ಖಾಯೇ ನೀ? ಚಾ ಪಿಯಾ? ಈ ಮಕ್ಕಳು ಇನ್ನೂ ನೋಡಿ ಇವಕ್ಕೇನೋ ಗೊತ್ತೇ ಇಲ್ಲ. ಮನೆ ಬೀಳಿಸೋದಂತೆ, ಆಮೇಲೆ ನಮ್ಮ ಬದುಕನ್ನು ನಾಶ ಮಾಡೋದಂತೆ, ಏನು ಗೊತ್ತೇ ಇಲ್ಲ. ನಾನು ಹೇಳ್ದಂಗೆ ಅರ್ಥ ಆಗಲ್ಲ ಬಿಡೋದು. ದೇಶದ ಭವಿಷ್ಯ ಅಂತ ಈ ಮಕ್ಕಳನ್ನು, ಇಂಥ ನಿಷ್ಕಲ್ಮಶ ಹೃದಯಗಳನ್ನು ಈ ಥರ ಬೀದಿ ಪಾಲು ಮಾಡ್ತಿರಲ್ಲ, ನೀವೆಲ್ಲ ನಾಶ ಆಗಲ್ವಾ ರಾಜಕಾರಣಿಗಳೇ? ಓಟ್ ಯಾಕೆ ಹಾಕ್ಸ್ಕೊಂಡ್ರಿ? ಓಟ ರೆಡಿ ಹಾಕ್ಕೊಟ್ರಿ. ಈ ಮಕ್ಕಳಿಗೊಂದು ನೀರು ಕೊಡೋ ವ್ಯವಸ್ಥೆ ಇಲ್ಲ, ಈ ಮಕ್ಕಳಿಗೊಂದು ಎಜುಕೇಶನ್ ಕೊಡೋ ಯೋಗ್ಯತೆ ಇಲ್ಲ, ಈ ಮಕ್ಕಳಿಗೊಂದು ಬದುಕು ಕೊಡೋ ಯೋಗ್ಯತೆ ಇಲ್ಲ. ನಿಮಗೆ ಕಾಲ ಹೀಗೆ ಇರಲ್ಲ ರಾಜಕಾರಣಿಗಳೇ, ಕಾಲ ಹೀಗಿರಲ್ಲ. ಇವತ್ತು ನೀವು ಮಾಡಿದ ಪಾಪನ ನೀವು ಉಣ್ಲೇಬೇಕು. ನಾಳೆ ಈ ಪರಿಸ್ಥಿತಿಯಲ್ಲಿ ನಿಮ್ಮ ಮಕ್ಕಳು ಇರಲಿ ಅಂತ ನಾನು ಬಯಸಲ್ಲ. ಯಾವ ಮಕ್ಕಳಿಗೂ ಈ ಪರಿಸ್ಥಿತಿ ಬರಬಾರ್ದು, ಯಾವ ಮಕ್ಕಳಿಗೂ ಬರಬಾರ್ದು. ಆದರೆ ಇದೊಂದು ಕರ್ಮ ಇದೆಯಲ್ಲ, ನಿಮ್ಮನ್ನು ತಟ್ಟುತ್ತೆ, ಅದಂತೂ ನಿಶ್ಚಿತ. ನಾನು ನಿಮ್ಮ ಕೈಯಲ್ಲಿ ಇವ್ರಿಗೆ ಒಂದು ಸಣ್ಣ ದುಡ್ಡು ಅಮೌಂಟ್ ಕೊಡ್ತೀನಿ, ಇವ್ರ ಕೈಲಿ ತಂದು ಕೊಡ್ಬೇಕು ನೀವು. ಏನು UP ಕಡೆ ಇದ್ರಲ್ಲ, ಇಲ್ಲಿ ಜೋಪಡಿ ಹಾಕೊಂಡು ಅವ್ರದ್ದು ಮನೆ ಇತ್ತು, ಎಲ್ಲ ಡೆನಮಿಸ್ ಮಾಡಿದ್ರು. ಅವ್ರಿಗೆ ಹೇಳ್ಕೊಡ್ತಿದ್ದಾರೆ, ನೀವು UP ಇದು ಬಾಂಗ್ಲಾ ಅಂತ ಹೇಳಿ, ಬಾಂಗ್ಲಾದೇಶ ಅಂತ ಹೇಳಿ, ಹಂಗಂತ ಅವ್ರಿಗೆ ಎದುರಿಸಿದ್ರು. ಅವ್ರ ಪಾಪ ನಾವ್ ಯಾವ ಬಾಂಗ್ಲಾದೇಶ ಇರಲ್ಲ, ನಾವು UP ನಾರಂತ ಅದು ಐತಲ್ಲ ಸರ್, ಬಾಂಗ್ಲಾನ ಅಂದ್ರು. ಇಲ್ಲ ಬಾಂಗ್ಲಾ ಅಲ್ಲ, ನಮ್ದು UP ನೋಡಿ. ಊಟ ಮಾಡೋದ ಕೇಳಿಲ್ಲ, ಹೆಂಗ್ ಮಲಗ್ತಾ ಇದ್ದೀರಾ ಕೇಳಿಲ್ಲ, ಏನ್ ಕುಡಿ ಕೇಳಿಲ್ಲ. ಈ ಮಕ್ಕಳನ್ನ ನೋಡಿದ್ರೆ ಅಶೋಕ, ಈ ಮಕ್ಕಳನ್ನ ನೋಡಿದ್ರೆ ನೀನು ಬಂದ ತಕ್ಷಣ, ಈ ಮಗುನ ನೋಡಿದ ತಕ್ಷಣ ಕೇಳಬೇಕಾಗಿದ್ದೇನಂದ್ರೆ, ಮಗು ಊಟ ಮಾಡಿದ್ಯಾ? ಯಾವ ಸ್ಕೂಲಿಗೆ ಹೋಗ್ತಾ ಇದ್ಯಾ? ಅಂಗನವಾಡಿನಾ? ನಿನಗೇನು ಅನ್ಸುತ್ತೆ ಇವೆಲ್ಲ ನೋಡಿದಾಗ? ಬೇಜಾರಾಗ್ತದ? ಸಂಕಟ ಅನ್ನೋದು ಗೊತ್ತಿಲ್ದರ ವಯಸ್ಸು. ಏನು ಪ್ರಶ್ನೆ ಮಾಡೋಣ ಈ ಮಕ್ಕಳನ್ನ? ಓಟ್ ತಗೊಳಕ್ ಬಂದಂತ MLA ಇಲ್ಲಿ ಬಂದ್ಬಿಟ್ಟು ಒಂದೇ 1 kg ಅಕ್ಕಿ ಕೊಟ್ಬಿಟ್ಟಿದ್ದು ದೊಡ್ಡ ಮನುಷ್ಯ ಅನ್ಸ್ಕೊಂಡ್ಬಿಡ್ತಿದ್ದ. ಎಲ್ಲ ಹುಡ್ಕಾಡು ಬಂದಲ್ಲ, ಡಾಕ್ಯುಮೆಂಟಲ್ಲಿ ಚೆಕ್ ಮಾಡೇ ಬಂದಿರೋದಿಲ್ಲ ನಾನು. ನೀವು ಬಂದ್ಬಿಟ್ಟು ಬಾಂಗ್ಲಾ ಅಂತ ಹೇಳ್ಬಿಟ್ಟು ನಾಲ್ಗೆನ ಹೊರಗೆ ಹೇಳ್ದೇನು ಮಾತಾಡಿಲ್ಲ ನಾನು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಶೋಷಿತ ಸಮುದಾಯ 100 ಕುಟುಂಬ ಇದೆ. ಎಲ್ಲದನ್ನು ಮುಚ್ಚ ಹಾಕಿ, ಎಲ್ಲದನ್ನು ಮರೆಮಾಚಿ, ನಿಮ್ಮ ಇಷ್ಟ ಬಂದ ನೀವು ಪಾಲಿಟಿಕ್ಸ್ ಅವ್ನು ಹೊಡೆದಂಗೆ ಮಾಡೋದು, ನೀವು ಹತ್ತಂಗೆ ಮಾಡೋದು. ನಾಚಿಕೆ ಆಗಲ್ವಾ ನಿಮಗೆ? ಬಾಬಾ ಸಾಹೇಬ್ರದ್ದು ಫೋಟೋ ಒಳಗಡೆ ಇತ್ತು. ಇವರಿಲ್ಲದೆ ಈ ದೇಶ ಇದೆಯಾ? ಇವರಿಲ್ಲದೆ ಈ ದೇಶ ನಡೀತಾ ಇದೆಯಾ? ಬಾಬಾ ಸಾಹೇಬ್ರ ಫೋಟೋನಾದ್ರೂ ಮರ್ಯಾದೆಯಿಂದ, ಗೌರವದಿಂದ ಹೊರಗೆ ಕಳಿಸಿದ್ದಾನೆ. ನಿಮ್ಮ ಕೆಲಸ ಮಾಡಬೇಕು. ಗ್ಲಾಸ್ ಹೊಡೆದೋಗಿದೆ, ಹೊಡಿಬೇಕಾರೆ ಬಿಟ್ಟಿಲ್ಲ ಅಂತೆ. ಮನೆಯಲ್ಲಿ ದೇವ್ರ ಫೋಟೋ ಯಾವನು ಹೊಡೆದಿರೋದು? ಅವನು ಯಾವ ನಿಚ್ಚ? ಅವನ ಮೇಲೆ ಕೇಸ್ ಹಾಕ್ಬೇಕಲ್ಲ. 16 ವರ್ಷದ ಹೆಣ್ಣು ಮಗಳು ಹೇಗೆ ಬದುಕಬಹುದು ಈ ಶೆಡ್ಡಲ್ಲಿ? 16 ವರ್ಷದ ಹೆಣ್ಣು ಮಗಳು ಎಲ್ಲಿ ಸ್ನಾನ ಮಾಡಬೇಕು? ಹೇಗೆ ಡ್ರೆಸ್ ಹಾಕೋಬೇಕು? ಯಾವ ಸೇಫ್ಟಿ ಇದೆ ಹೆಣ್ಮಕ್ಳಿಗೆ? ನಮ್ಮನ್ನ ಅಲ್ಲಿಂದ ಇಲ್ಲಿವರೆಗೆ ಕರ್ಕೊ ಬಂದಿದ್ದಾರೆ ಇವರು. ಇನ್ನು ಮುಂದೆ ಹೋಗಲ್ವಾ? ಹೋಗಲ್ವಾ? ರಕ್ಷಿತಾ ಧೈರ್ಯವಾಗಿರ್ಬೇಕು. ಯಾಕೊತ್ತ ಏನೇ ಬಂದ್ರೆ ಫೇಸ್ ಮಾಡಬೇಕು. ಫಕೀರ್ ಲೇಔಟ್ ಯಾವ್ದು ಗೊತ್ತಾ? ಈ ಕಡೆ ಬನ್ನಿ ನೀವು. ಈ ಡೆಮಾಲಿಷ್ ಕಂಪ್ಲೀಟ್ ಆಗಿದೆಯಲ್ಲ, ಇದು ಫಕೀರ್ ಲೇಔಟ್. ಈ ಕಡೆ ಬನ್ನಿ, ಇಲ್ಲೊಂದಿಷ್ಟು ಡೆಮಾಲಿಷ್ ಮಾಡಿದ್ದಾರೆ ಈ ಬದಿಲಿ. ಫಕೀರ್ ಮತ್ತು ವಸೀಂ ಈ 2 ಹೆಸರುಗಳನ್ನು ಇಟ್ಕೊಂಡು ಏನು ಬೇಕಾದರೂ ಮಾಡಬಹುದು ಅನ್ನೋದು ಇವರ ಪ್ಲಾನ್. ಆದರೆ ಇದು ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಲೇಔಟ್. ನನಗೆ ಈ ಜಾತಿ ಧರ್ಮದ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ, ಆದರೂ ಕೇಳ್ತೀನಿ. ಯಾಕಂದರೆ ಇಲ್ಲೆಲ್ಲ ಬೇರೆ ಬೇರೆ ಕತೆಗಳು ಹೊಡೆದ್ರಲ್ಲ, ಆ ಕಾರಣ ಕೇಳ್ತೀನಿ. ನೀವು ಯಾವ? ಆದಿ ಕರ್ನಾಟಕ ಪರಿಶಿಷ್ಟ ಜಾತಿ? ಪರಿಶಿಷ್ಟ ಜಾತಿ ಬರ್ತಾರೆ. ಮೊನ್ನೆ ತಣಿಸಂದ್ರ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಈಗ ನಾವು ಕೋಗಿಲು ಗ್ರಾಮಕ್ಕೆ ಬರುವಂಥ ಸಿಚುವೇಶನ್ನು. 49 ದಿನ ಆಯ್ತಲ್ಲ ಸರ್? 49 ದಿನ ಆಗಿದೆ. ರಾಜಕಾರಣಿಗಳು, ಹುಲಿ ಸಿಂಹ ಶೇರ್ಗಳೆಲ್ಲ ಬಂದು ಹೋದ್ವು ಇಲ್ಲಿ.
ಆಮೇಲೆ BJP ನಿಯೋಗ ಏನೋ ಸತ್ಯಶೋಧನಾ ಸಮಿತಿ ಅಂತ ಏನೋ ಬಂದರು. ಉರ್ದು ಮಾತಾಡೋರ ಹತ್ರ, ಕನ್ನಡ ಮಾತಾಡೋರ ಹತ್ರ ಬಾಂಗ್ಲಾ ಮಾತಾಡಿ ಅಂತ ನಾನ್ಸೆನ್ಸ್ ಮಾಡಿ ಹೋದರು. ಇವತ್ತು ಯಾಕೆ ಬಂದ್ವಿ ಅಂದರೆ ಸರ್ಕಾರ ಇಂಟರ್ಫಿಯರ್ ಆಯಿತು. ಯಾವಾಗ ಕೇರಳದಿಂದ ಅಲ್ಲಿನ ಸರ್ಕಾರದ ನಿಯೋಗ MLAಗಳೆಲ್ಲ ಬಂದು ಹೋದ್ಮೇಲೆ ಇಮ್ಮಿಡಿಯೇಟಾಗಿ ಇದ್ದಕ್ಕಿದ್ದಂಗೆ ಇವರಿಗೆಲ್ಲ ಕೆಡೋಕ್ಕಿಂತ ಮುಂಚೆ ಪ್ರಜ್ಞೆ ಬರಲಿಲ್ಲ. ತಾತ್ಕಾಲಿಕ ಹಕ್ಕುಪತ್ರಗಳಿದ್ದಾಗ ಕೆಡುವಂತಹ ಸಿಚುವೇಶನ್ಸೇ ಬರಲ್ಲ. ಅದಕ್ಕೆಲ್ಲ ಭಾರಿ ದೊಡ್ಡ ಫಾರ್ಮಾಲಿಟೀಸ್ ಇದೆ. ಇದೇನೋ ಕಸ ಹಾಕೋ ಜಾಗ, ಆಮೇಲೆ ಏನೇನೋ ಸುಮಾರು ಸ್ಟೋರಿಗಳು ಹೇಳ್ತಾರೆ. ಈ ಥರ ಇಲ್ಲೆಲ್ಲ ಸುತ್ತಮುತ್ತ ರೆಸಿಡೆನ್ಷಿಯಲ್ಗಳಿದ್ದಾವೆ, ಮನೆಗಳಿದ್ದಾವೆ. ಈ ಮನೆಗಳ ರಾಶಿಗಳ ಮಧ್ಯೆ ಕಸ ಹಾಕ್ತೀವಿ, ಕಸ ಹಾಕೋಕ್ಕೋಸ್ಕರ ಮಾಡ್ತೀವಿ, ಏನೇನೋ ಸ್ಟೋರಿಗಳೆಲ್ಲ ಹೇಳಿದ್ರು. ಕಡೆಗೆ ಇವ್ರನ್ನ ಖಾಲಿ ಮಾಡಿಸ್ಬೇಕು ಅಂದರೆ ಇಲ್ಲಿ ಕೇವಲ ಮುಸಲ್ಮಾನರನ್ನ ನೋಡಿದ್ರು. ಆದರೆ ಕೇವಲ ಮುಸಲ್ಮಾನರು ಮಾತ್ರ ಇಲ್ಲ, ಇಲ್ಲಿ ಅವರನ್ನು ಹೊರತುಪಡಿಸಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಇತರೆ ಶೋಷಿತ ಸಮುದಾಯಗಳು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಕೂಡ ಇದ್ದಾರೆ ಸರ್. ಇಲ್ಲಿ ಎಲ್ಲ ಇದ್ದಾರೆ. ಹೌದು, ಎಲ್ಲ ಜಾತಿ ಬಡ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿಯವರು ಎಷ್ಟು ಜನ ಇದ್ದಾರೆ ಸರ್? 30 ಕುಟುಂಬಗಳಿವೆ ಸರ್. 30 ಕುಟುಂಬ? Yes, 30 ಎಷ್ಟು ಕುಟುಂಬ ಇತ್ತು ಇಲ್ಲಿ? ಒಟ್ಟು 200 ಕುಟುಂಬಗಳು. 200 ಕುಟುಂಬದಲ್ಲಿ 30 ಕುಟುಂಬ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ. ಹಿಂದುಳಿದ ವರ್ಗ 40ರಿಂದ 50 ಸರ್. 40ರಿಂದ 50. ಆಮೇಲೆ ಇತರೆ ಶೋಷಿತ ಸಮುದಾಯಗಳು ಕೂಡ ಒಂದು 20ರಿಂದ 30 ಇದ್ವು. 120-130 ಕುಟುಂಬ ಅದೇ ಆಯ್ತು. 200 ಇದೆ ಸರ್. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಅಲ್ಪಸಂಖ್ಯಾತರು ಸ್ವಲ್ಪ ಹೆಚ್ಚಾಗಿದ್ರು ಅನ್ನೋ ಕಾರಣಕ್ಕಾಗಿ ಇವರು ಬಾಂಗ್ಲಾದೇಶಿಯರು, ಆಮೇಲೆ ಇವರು ವಲಸಿಗರು. ಈಸಿ ಸರ್. ಏನಾಗಿದೆ, ಒಂದು ತೆರವುನ ಮಾಡಬೇಕು, ಯಾರನ್ನ ಬಲಿ ಹಾಕಬೇಕು ಅಂದರೆ ಮುಸ್ಲಿಮ್ಸನ್ನ ತೋರಿಸಿದ್ರೆ ಈಸಿ. ಜನ ಬೇಗ ನಂಬಿಡ್ತಾರೆ, ಬಾಂಗ್ಲಾದೇಶರು ಇದ್ರಪ್ಪ ಅಂತ. ಡೆಮಾಲಿಷ್ ಆಗಿದ್ದೇನೋ, ಇಲ್ಲಿರೋ ತಾತ್ಕಾಲಿಕ ಹಕ್ಕುಪತ್ರ ಏನೋ, ಇಲ್ಲಿನ ಕತೆ ಏನೋ, ಇಲ್ಲಿನ ಬದುಕೇನೋ, ಇಲ್ಲಿನ ಸಂಕಷ್ಟ ಏನೋ ಮರಿಯಪ್ಪನವ್ರೆ, ಇದು ಯಾವುದೂ ಕೂಡ ಇವ್ರು ಕೌಂಟ್ ಮಾಡಲ್ಲ. ಮುಸ್ಲಿಮ್ಸ್ ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಹಿಂಗೆ ತಂದುಬಿಟ್ರೆ ಯಾರು ಪ್ರಶ್ನೆ ಮಾಡಲ್ವಲ್ಲ ಜನ. ಈಗ ಪ್ರಜಾಪ್ರಭುತ್ವ ದೇಶ ಇದು. ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರಜೆ ನಿರ್ಣಾಯಕ. ಈ ರಾಜಪ್ರಭುತ್ವ ಇವ್ರು ಮಾಡ್ತಾರಲ್ಲ, ಈ ರಾಜಕಾರಣಿಗಳು, ಇವರ ಮುಖವಾಡಗಳು ಬಯಲಾದರೆ ಜನ ತಿರುಗಿ ಬೀಳ್ತಾರೆ. ಆದರೆ ಜನರನ್ನ ಹೊಂದಿಸ್ಬೇಕಂದ್ರೆ ಏನು ಮಾಡಬೇಕು? ನಿಮ್ಮ ಬಾಂಗ್ಲಾದೇಶನ ತೋರಿಸಲೇಬೇಕು. ಆ ಕಥೆನ ಹೊಡೆದ್ರು. ಆ BJP ನಿಯೋಗ ಆರೋಗ್ಯ ಟೀಮ್ ಬಂದುಬಿಟ್ಟು ಒಂದು ಹೆಂಗಸನ್ನ ಮಾತಾಡ್ಸೋದನ್ನ ನಾನು ನೋಡಿದೆ. ನಾನು ಟಿ ವಿಯಲ್ಲಿ ನೋಡ್ತಾ ಇದ್ದೆ ಲಾಸ್ಟ್ ಟೈಮ್. ನಾನು ನಾನ್ಸೆನ್ಸು. ಏನು ನಿನ್ನ ಹೆಸರು ಕೇಳ್ತಾರೆ, ಹೆಸರು ಹೇಳ್ತಾರೆ, ಎಲ್ಲಿಂದ ಬಂದೇ ಕೇಳ್ತಾರೆ, ಅದನ್ನು ಹೇಳ್ತಾರೆ. ಉರ್ದು ಕನ್ನಡದಲ್ಲೇ ಹೇಳ್ತಾರೆ, ಉರ್ದುವಲ್ಲೇ ಹೇಳ್ತಾರೆ, ಕನ್ನಡದಲ್ಲೂ ಹೇಳ್ತಾರೆ. ಬಾಂಗ್ಲಾ ಮಾತಾಡು ಅಂತ. ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದೇನೆ ಅಂದರೆ ಇಲ್ಲ ನೀನು ಬಾಂಗ್ಲಾದೇಶದಲ್ಲಿ ಹುಟ್ಟಿದ್ದೆ ಅಂತ ಹೇಳುವಂತ. ಈ ಥರ ನಾನ್ಸೆನ್ಸ್ಗಳನ್ನು ಮಾಡಿ ಈ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು, ಇದೊಂದು ಮೈಂಡ್ ಸೆಟ್ ಇದು. ಇವರೆಲ್ಲ ತೊಟ್ಲು ತೂಗಿ ಮಗುನ ಚಿವುಟುವಂಥ ಕೆಲಸವನ್ನು ಮಾಡ್ತಾರೆ. ಆಮೇಲೆ ಸರ್, ಈಗ 49 ಡೇಸ್ ಆದಮೇಲೆ ಅವತ್ತೆಲ್ಲ ಡೆಮಾಲಿಷ್ ಆಯಿತು. ಡೆಮಾಲಿಷ್ ಆದಮೇಲೆ ಒಂದಿಷ್ಟು ಮೀಡಿಯಾ ಬಂತು, ಬಾಂಗ್ಲಾ ಅಂತು, ಇನ್ನೊಂದಂತು. ಆಮೇಲೆ ಇಮಿಡಿಯೇಟಾಗಿ ನಮ್ಮ ಜಮೀರ್ ಅಹ್ಮದ್ ಅವ್ರು ಕೂಡ ಬರ್ತಾರೆ. ಬೇರೆ ಬೇರೆ ಕೃಷ್ಣ ಬೈರೇಗೌಡರು ಏನೋ ಇನ್ನೂ ಈ ಕಡೆ ತಿರುಗಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ತಲೆ ಹಾಕಿ ಮಲಗಿಲ್ಲ ಈ ಕಡೆ ಅಲ್ವಾ? 49 ದಿವಸಗಳು ಕಳೆದ್ರು ಕೂಡ ಇವತ್ತು ಕೃಷ್ಣ ಬೈರೇಗೌಡರು 49 ದಿನ ಆದ್ರೂ ಒಂದು ದಿವಸ ಬಂದಿಲ್ಲ. ಸ್ಥಳೀಯ ಶಾಸಕರು ಮತ್ತೆ ಇಲ್ಲಿಂದ ಗೆದ್ದೆ ಅವರು ಮಂತ್ರಿಗಳಾಗಿರೋದು, ಕಂದಾಯ ಮಂತ್ರಿಗಳಾಗಿರೋದು. ಹೌದು, ಟೋಟಲಿ ಇವರು ಈ ಸಮುದಾಯಗಳು ಯಾರ್ಯಾರು ನಿರಾಶ್ರಿತರು ಅವರೆಲ್ಲ ಅವರಿಗೆ ಓಟ್ ಹಾಕಿರೋದು. ಅವ್ರು ಓಟ್ ಹಾಕಿದ್ದಾರೆ. ಹೌದು, ಅದರಿಂದ ಅವ್ರಿಗೆ ಗೊತ್ತಿದೆ ಸರ್. ಎಲ್ಲ ಓಟ್ ಕೇಳಕ್ ಬಂದಿದ್ದಾರೆ ಇಲ್ಲಿಗೆ. ಓಟ್ ಕೇಳಕ್ ಬಂದಿದ್ರು ಅಷ್ಟೇ. ಬಂದಿದ್ರ ಮೇಡಮ್? ಬಂದಿದ್ರ. ಅಷ್ಟು ಬಿಟ್ರೆ ಅವತ್ತು ಡೆಮಾಲಿಷನ್ ಆಯ್ತು. ಡಿಸೆಂಬರ್ 20ನೇ ತಾರೀಕಿನಿಂದ ಇದುವರೆಗೂ ಕೂಡ ಮುಖ ತೋರಿಸಿಲ್ಲ. ಬಡವ್ರನ್ನ ಏನಪ್ಪ ನೀವು ನೀರು ಕುಡಿದ್ರೆ, ಊಟ ಮಾಡಿದ್ರೆ, ಆಮೇಲೆ ಉಪಚಾರ ಯಾವ ರೀತಿ ಇದೆ, ಸರ್ಕಾರ ಏನಾದರೂ ಸ್ಪಂದಿಸಿದೆಯಾ ಅನ್ನೋಂಥದ್ದು ಒಂದು ಸಣ್ಣ ಮಾತು ಕೂಡ ಇವತ್ತು ಕೂಡ ಇಲ್ಲ ಸರ್. ಮರಿಯಪ್ಪನವ್ರೆ, ತುಂಬ ಜನಕ್ಕೆ ಗೊತ್ತಿಲ್ಲದರ ಸತ್ಯ ಏನಂದರೆ ಇಲ್ಲಿ ಬರೀ ಮುಸಲ್ಮಾನರಿದ್ದಾರೆ ಅಂತ. ಈಸಿ ಇತ್ತು ಅವರಿಗೆ, ಇದು ಮ್ಯಾನುಪ್ಲೇಟ್ ಮಾಡೋದಕ್ಕೆ ಭಾಳ ಈಸಿ ಇತ್ತು. ನಮ್ಮ ಮುನಿ ನಂಜಪ್ಪನವ್ರು ಹೇಳಿದ್ಮೇಲೆ ನಮಗೆ ಗೊತ್ತು. ಮುನಿ ಆಂಜನಪ್ಪನವ್ರು ಹೇಳಿದ್ಮೇಲೆ ಇಲ್ಲಿ ಎಲ್ಲರೂ ಇದ್ದಾರೆ. ಎಲ್ಲ ಜಾತಿಯವರಿದ್ದಾರೆ, ಎಲ್ಲ ಶೋಷಿತ ಸಮುದಾಯಗಳಿದ್ದಾವೆ, ಎಲ್ಲರೂ ಬಡವರಿದ್ದಾರೆ. ಇವರಿಂದ ಎಲೆಕ್ಷನಿಗಂತ ಇಲ್ಲಿ ಬಂದು ಓಟ್ ತಗೊಂಡು ಗೆದ್ದು ಕರೆಂಟ್ ಕನೆಕ್ಷನ್ ಇತ್ತಲ್ಲ, ಕರೆಂಟು ನೀರಿತ್ತಾ? ಕರೆಂಟು, ನೀರು, ತಾತ್ಕಾಲಿಕ ಹಕ್ಕುಪತ್ರಗಳಿದ್ವು. ಇಲ್ಲೇ ಒಂದು ಆರೋಪ ಬಂತು ಈ ಸಂದರ್ಭದಲ್ಲಿ. ಅಂದರೆ ನಿಮಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಆರೋಪಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಒಬ್ಬ ವಸೀಮ್ ಅಂತೇಳಿ, ಆಮೇಲೆ ಇನ್ನೊಬ್ಬರು ವಿಜಯ್ ಕುಮಾರ ಅಂತ.
ಅವರೆಲ್ಲ ದುಡ್ಡಿಸ್ಕೊಂಡು ಇವರಿಗೆಲ್ಲ ಮೋಸ ಮಾಡಿದಾರೆ ಅಂತ ಒಂದು ಬಂತು. ಇದ್ರ ಬಗ್ಗೆ ಏನಂತಾರೆ ನೀವು? ಸಂವಿಧಾನದಲ್ಲಿ ಯಾವ ವ್ಯಕ್ತಿ ಓಟ್ ಹಾಕೋ ಹಕ್ಕಿದೆ ಅವನಿಗೆಲ್ಲರಿಗೂ ಕೂಡ ಮೂಲಭೂತ ಸೌಲಭ್ಯ ಕೊಡಬೇಕಾಗಿರುವಂತ ಹಕ್ಕು ಯಾವುದು? ಅದು ಆತನ ಹಕ್ಕು. ನೀವು ಮಾಡದೇ ಇರುವಂತ ಕೆಲಸಕ್ಕೆ ಆ ಜನ ಮಾಡ್ಕೊಂಡಿದ್ದಾವೆ, ಅದ್ರಲ್ಲಿ ತಪ್ಪೇನಿದೆ? ಅವನು ಈ ದೇಶದ ಪ್ರಜೆ, ಓಟ್ ಹಾಕೋ ಹಕ್ಕಿದೆ, ಆಧಾರ್ ಕಾರ್ಡ್ ಇದೆ, ಚುನಾವಣೆ ಕಾರ್ಡ್ ಇದೆ ಅಂತಂದ ಮೇಲೆ ಅವನು ಈ ದೇಶದ ಪ್ರಜೆನ ಬಾಂಗ್ಲಾ ಪ್ರಜೆನ? ಬಾಂಗ್ಲಾದಿಂದ ಇಲ್ಲಿ ವಲಸೆ ಬಂದಿದ್ದಾವೆ ಅಂದ್ರೆ ಅಲ್ಲೇನು ಕತ್ತೆ ಕಾಯ್ತಾ ಇದಾರ? ಈ ದೇಶದ ತೆರಿಗೆ ಹಣನ ತಿಂತಾ ಅದನ್ನ ನಾನು ಕೇಳ್ತಾ ಇರೋದು. ಅವ್ರೇನ್ ಮೋದಿ ಸಾಹೇಬರು, ಈ ಅಮಿತ್ ಶಾ ಇವರೆಲ್ಲ ಕತ್ತೆ ಕಾಯಕಿದಾರ? ಈ ಜನ ಏನ್ ಕೇಳ್ತಾ ಇದಾರೆ? ಅವರು ಕನಿಷ್ಠ ನಾನು ಈ ದೇಶದ ಪ್ರಜೆ, ನನಗೆ ಓಟ್ ಹಾಕೋ ಹಕ್ಕಿದೆ, ಮೂಲಭೂತ ಸೌಲಭ್ಯ ಕಲ್ಪಿಸ್ಕೊಡಿ. ಹೌದು, ನೀವು ಡೆಮಾಲಿಷನ್ ಮಾಡಬೇಕು, ಈ ಭೂಮಿ ಬೇರೆ ಉದ್ದೇಶಕ್ಕೆ ಬೇಕು ಅಂದ್ರೆ ನಿಮಗೆ ಮಾನವೀಯತೆ ಇಲ್ವಾ? ನಾವು ಕೇಳೋದು ಇಷ್ಟೇ. ಬದಲಿ ಬೇಕಾದಷ್ಟು ಸರ್ಕಾರಿ ಗೋಮಾಳಗಳನ್ನ ಭೂಮಾಲೀಕರು, ರಿಯಲ್ ಎಸ್ಟೇಟ್ ಮಾಫಿಯಾಗಳು ನುಂಗಿ ನೀರು ಕುಡಿತಾ ಇದಾವೆ. ಕನಿಷ್ಠ ಇವ್ರು ಕೇಳ್ತಾ ಇರೋದೇನು? ಎಲ್ಲೋ ಒಂದು ನೆಲೆ, ಸ್ವಂತ ನೆಲೆ ಕೊಡಿ ಅಂತ. ತಪ್ಪ ಅದು? ನೋಡಿ, ಸ್ವತಂತ್ರ ಬಂದು 70 ವರ್ಷ ಕಳೆದ ಮೇಲೂ ಕೂಡ ಅವ್ರು ಯಾವ್ದಾವ್ದೋ ಜಾಗದಲ್ಲಿ ಬಂದು ಮನೆ ಮಾಡ್ತಾರೆ, ಶೆಡ್ ಹಾಕುತ್ತಾರೆ ಅಂತ ಹೇಳ್ಬಿಟ್ಟು ಈಸಿಯಾಗಿ ಅವ್ರನ್ನ ವಿಲನ್ ಮಾಡೋದು ಭಾಳ ತಮಾಷೆ ಅನ್ಸುತ್ತೆ. ಈ 70 ವರ್ಷ ಏನು ಕತೆ ಕಾಯ್ತಾ ಇದ್ರ ಅಂತ ಮರಿಯಪ್ಪನವ್ರು ಹೇಳಿದ್ದು. ಇಷ್ಟು ವರ್ಷಗಳ ನೀವು ಈ ದೇಶವನ್ನು ಆಳಿದಿರಾ, ಇವರಿಗೆಲ್ಲ ಒಂದು ಸೌಕರ್ಯಗಳನ್ನ ಮಾಡ್ಕೊಡೋ ಜವಾಬ್ದಾರಿ ನಿಮ್ದಲ್ವಾ? ಆಯ್ತಪ್ಪ, ಬಂದ್ರು, ಕರೆಂಟ್ ಕೊಟ್ರಿ, ನೀರು ಕೊಟ್ರಿ, ಹಕ್ಕುಪತ್ರ ಕೊಟ್ರಿ, ಎಲ್ಲ ಕೊಟ್ಟ ಮೇಲೆ ಕಿತ್ಕೊಳ್ಳೋದು ಯಾಕೆ? ಡೆಮಾಲಿಷ್ ಮಾಡಿದೆ ಯಾಕೆ? ನೀವು ಇಲ್ಲೇ ವಾಸನ? ಇಲ್ಲಿ ನಾನು ವಾಸ, ಮನೆ ಇಲ್ಲ, ಇಲ್ಲಿ ಬೆಳೆದಿದ್ದೀನಿ. ಇವ್ರ ಜನಗಳಲ್ಲಿ ನಾನು ಸ್ಕೂಲ್, ಶಾಲೆ ಓದಿದ್ದೀನಿ. ಇಲ್ಲಿ ಸ್ಕೂಲ್ ಓದಿದ್ದೀನಿ ಅಂದ್ರೆ ನಿಮ್ಮ ವಯಸ್ಸು ಎಷ್ಟೀಗ? ನನ್ಗೆ 29 ವರ್ಷ. ನನ್ನ ಜೊತೆ ಓದಿರೋ ಎಷ್ಟು ವರ್ಷದಿಂದ ನೀವು ಇಲ್ಲಿ ಒಡನಾಟ ಇದೆ ಇವ್ರಿಗೂ ನಿಮಗೂ? ನಮ್ಗೆ ಅವ್ರಿಗೆ, ನಾವು ನಮ್ಮ ತಂದೆ ತಾಯಿ ನಾನು ಹುಟ್ಟಿದ್ದಿಲ್ ಮುಂಚೆ ಇಲ್ಲಿ ಬಂದಿರೋದು. ನಮ್ದು ಸ್ವಂತ ಮನೆನೂ ಇಲ್ಲಿ ಕಟ್ಟಿದೀವಿ. ಅದ್ರಿಂದ ನೀವು ನೋಡ್ದಂಗೆ ಎಷ್ಟು ವರ್ಷದಿಂದ ಇದಾರೆ ಇವ್ರು ಇಲ್ಲಿ? ನಾನು ಇವ್ರ ಜೊತೆ ಅಲ್ಲಿ ಸ್ಕೂಲ್, ಶಾಲೆ ಓದಿದ್ದೆ. 1ನೇ ಕ್ಲಾಸ್ ಇಂದಾನು ಇಲ್ಲೇ. 1ನೇ ಕ್ಲಾಸಿಂದ ಆಲ್ಮೋಸ್ಟ್ ಇಲ್ಲಿರೋರೆಲ್ಲ ಇಲ್ಲಿದ್ದಾರೆ. ನನ್ನ ಜೊತೆ ಓದಿರೋರು ಸರ್ಟಿಫಿಕೇಟ್ಸ್ ಸಮೇತ ಇದ್ದಾರೆ. 20 ವರ್ಷ? 29 ವರ್ಷ ನನ್ಗೆ. ನಿಮಗೆ 20 ವರ್ಷ ಹೆಚ್ಚು ಕಮ್ಮಿ, ನೀವು 20-22 ವರ್ಷದಿಂದ ಇಲ್ಲಿದ್ದಾರೆ. ಅದೊಂದು ಸರ್ ನನಗೆ ಒಂದು ಗೊತ್ತಾಗ್ತಿಲ್ಲ ಮುನಿರಂಜನಪ್ಪನವರೇ, ಏನದು ಗೂಗಲ್ ಮ್ಯಾಪ್ ತೋರಿಸ್ತಾರೆ. ಒಂದು 2-3 ವರ್ಷದ ಹಿಂದಿನ ಗೂಗಲ್ ಮ್ಯಾಪ್ನಲ್ಲಿ ಈ ಸೀನೇ ಇರಲಿಲ್ಲ. ಈ ಸಡನ್ನಾಗಿ ಒಂದು 2-3 ವರ್ಷದಿಂದ ಯಾರ್ಯಾರಿಗೂ ದುಡ್ಡು ಕೊಟ್ಟು ಬಂದು ಇರೋ ಮಾಡಿದ್ದಾರೆ ಅಂತ ಒಂದು ಮ್ಯಾಪ್ ತೋರಿಸ್ತಾ ಇದ್ದಾರೆ. ಆ ಮ್ಯಾಪ್ ನೋಡಿದಾಗ ಹೌದಪ್ಪ, ಡೆಮಾಲಿಷ್ ಮಾಡಿದ್ರು, ಅಕ್ರಮ ಬಾಂಗ್ಲಾ ಅಂದರು, ಎಲ್ಲೆಲ್ಲಿಂದ ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ ಅಂದರು. ಈ ಸ್ಟೋರಿಗೆ ಪುಷ್ಟಿ ಕೊಡೋ ಥರ ಇದೆ ಅದು. ಯಾವುದು ಮ್ಯಾಪ್? ಅದ್ರದ್ದೇನು ಕತೆ ಸರ್? ಇಲ್ಲ ಸರ್, ಅದು ಅಪ್ಪಟ ಸುಳ್ಳು. ಮ್ಯಾಪೇ ಫೇಕ್ ಅಂತೀರಾ? ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಅಂದ್ರೆ BSWML ಅವರು CEO ಕರಿಗೌಡ್ರು ಇದಾರಲ್ಲ, ಅವರು ಮಾತಕ್ಕೆ ಮುಂಚೆ ಇನ್ನೇನು ಆಧಾರ ಮಾಡಲ್ಲ, ಗೂಗಲ್ ಮ್ಯಾಪ್ ತಗೊಬಂದು ತೋರಿಸ್ತಾರೆ. ನಮ್ಮ ಹೆಣ್ಮಗಳು ಹೇಳಿದ್ರು, ನಾನು 20 ವರ್ಷದಿಂದ ನಾನು ಬಲ್ಲೆ, ನಾನು ಇಲ್ಲೇ ವಾಸ ಮಾಡ್ತಾರೆ ಅಂತ ಹೇಳಿ. ಇದೇ ವಿಚಾರನ ಸರ್ಕಾರಕ್ಕೂ ನಾವು ಚಳುವಳಿ ವತಿಯಿಂದ ಹೇಳಿದೀವಿ ಸರ್. ಇಲ್ಲಿನ ಎಲ್ಲಾ ಜಾತಿ ಬಡವರು 15ರಿಂದ 20 ವರ್ಷಗಳ ಕಾಲ ಇಲ್ಲೇ ಬದುಕ್ಯವ್ರೆ. ಅವ್ರಿಗೆ ಕುಡಿಯೋ ನೀರಿಂದ ಹಿಡಿದು, ಆಮೇಲೆ ಆಧಾರ್ ಕಾರ್ಡು, ಗುರುತಿನ ಚೀಟಿ, ಆಮೇಲೆ ಇದು ಯಾವುದು ವಿದ್ಯುತ್ ಸಂಪರ್ಕ, ಆಮೇಲೆ ಎಲ್ಲ ಕೊಟ್ಟವ್ರು ಸರ್. ಸರ್ಕಾರದಿಂದ ಏನೇನು ಸಿಗ್ಬೇಕಾಯ್ತೋ ಎಲ್ಲ ಕೊಟ್ಟವ್ರು ಸರ್. ಎಲ್ಲ ಕೊಟ್ಟು ಕೂಡ ಒಟ್ಟು 14 ಎಕರೆ 26 ಗುಂಟೆ ಅಂತ ಹೇಳಿ ಸುಳ್ಳು ಹೇಳ್ಬಿಟ್ಟು 5 ಎಕರೆ ಒಳಗೆ ಮಾತ್ರ ಇವರು ಒತ್ತುವರಿ ಮಾಡ್ಕೊಂಡವ್ರೆ ಅಂತ ಹೇಳಿ ನಿರ್ದಿಷ್ಟವಾಗಿ ಈತ ಕರೇಗೌಡ ಬೇಕಂತಾನೆ ಉದ್ದೇಶಪೂರ್ವಕವಾಗಿ ದುರುದ್ದೇಶ ಸರ್. CEO BSWML CEO ಕರಿಗೌಡ್ರೆ ಇದಕ್ಕೆಲ್ಲ ಕಾರಣ. CEO ಕರಿಗೌಡ್ರು ತಗೊಂಡಂತ ಅತ್ಯಂತ ಕೆಟ್ಟ ನಿರ್ಧಾರಗಳಲ್ಲಿ ಈ ಡೆಮಾಲಿಷನ್ ಒಂದು ಸರ್. ಅದ್ರ ಜೊತೆಗೆ ಇನ್ನೊಂದು ಮಾತನ್ನ ಕೂಡ ಹೇಳ್ತೀನಿ ಸರ್. ಆತ ಗ್ರಾಮಾಂತರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಂಥ ಸಂದರ್ಭದಲ್ಲಿ PTCL ಕಾಯ್ದೆ, ಯಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮಂಜೂರಾದಂಥ ಭೂಮಿಗಳನ್ನ ಅತಿ ಹೆಚ್ಚು ಭೂಮಾಲೀಕರ ಪರ ಆದೇಶ ಮಾಡದಂತ ಒಬ್ಬ ದಲಿತ ವಿರೋಧಿ IAS ಆಫೀಸರ್ ಆತ ಕರಿಗೌಡ. ಅತ್ಯಂತ ಹೆಚ್ಚು ದಲಿತರ ವಿರುದ್ಧ ಆದೇಶ, ಬಡವರ ಭೂಮಿಗಳನ್ನ ಭೂಮಾಲೀಕರ ಪರ ಆದೇಶ ಮಾಡದಂತ ಒಬ್ಬ IAS ಅಧಿಕಾರಿ ಈ ಕರಿಗೌಡ. ಇಲ್ಲೇ ಮೂಲ ನಿವಾಸಿ ಆಯ್ತಾ? ಇಲ್ಲೇ ನೀವು? ಹೌದೌದು ಸರ್. ಹುಟ್ಟಿ ಬೆಳೆದಿದ್ದೆಲ್ಲ ಪಕ್ಕದ ರೋಡು. ಇಲ್ಲಿ ಬಂದು 14-15 ವರ್ಷ ಆಗ್ತಾ ಇದೆ. ಏನ್ ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ ಹೇಳಿ. ನೀವು ಯಾವ ಇದಕ್ಕೆ ಬರ್ತೀರಿ? ಆದಿ ಕರ್ನಾಟಕ ಒಲಮಾದಗಿರೋ ಗೊತ್ತಾಯ್ತು. ನಿಮ್ ತಂದೆ ತಾಯಿ ಎಲ್ಲ ಇಲ್ಲೇ ಇರೋರು, ಎಲ್ಲ ಇಲ್ಲೇ ವಾಸ ಇಲ್ಲೇ ಮಾಡ್ತಾ ಇದ್ದೀವಿ. ನಿಮಗೆ ಕರೆಂಟ್ ಕನೆಕ್ಷನ್ ಕೊಟ್ಟಿದ್ರಾ? ಕೊಟ್ಟಿದ್ದಾರೆ ಸರ್. ಎಲ್ಲ ನಿಮ್ಮ ಆಧಾರ್ ಕಾರ್ಡ್ ಇದೆಯಾ? ಆಧಾರ್ ಕಾರ್ಡು, ವೋಟರ್ ID ಎಲ್ಲ. ಹಕ್ಕುಪತ್ರ ಒಂದು ಇಲ್ಲ ಸರ್, ಯಾಕಂದ್ರೆ ನಾವು ಬಂದು 13 ವರ್ಷ ಆಗಿರೋದ್ರಿಂದ
13 ವರ್ಷ ಇದ್ದಿ ಬಂದು. ಹೌದು ಹೌದು. ಓಕೆ. ಅದಕ್ಕೆ ಮುಂಚೆ ಇರೋರಿಗೆ ಹಕ್ಕುಪತ್ರಗಳೈತೆ. ಐತೆ. ಅದಕ್ಕೆ ನೀವು ಆಮೇಲೆ ಅರ್ಜಿ ಹಾಕಿದ್ರ ಹಕ್ಕುಪತ್ರ? ಅರ್ಜಿ ಹಾಕಿಲ್ಲ ಸರ್, ಯಾಕಂದ್ರೆ ಆ ಟೈಮಲ್ಲಿ ನಾವು ಒಂದ್ ಸ್ವಲ್ಪ ಊರಿಗೆ ಹೋಗಿದ್ದೆ, ಒಂದು 15 ದಿವಸದಲ್ಲಿ ಆ ಟೈಮಲ್ಲಿ ಹಾಕೋರು, ಜಾಸ್ತಿ ಜನ ಹಾಕೋರು ಸರ್. ಹೌದಾ? ಹೌದು. ಆಮೇಲೆ ನೀವು ಓಟ್ ಹಾಕ್ತಿದ್ರಾ? ಹೌದು ಸರ್, ಇಲ್ಲೇ ಆಗ್ತಾ ಇದ್ದೀವಿ. ಎಷ್ಟು ವರ್ಷದಿಂದ? ಒಂದು 15 ವರ್ಷದಿಂದ ಆಗ್ತಾ ಇದ್ದೀನಿ ಸರ್. 15 ವರ್ಷದಿಂದ. ಯಾರಿಗೆ ಹಾಕ್ತಿದ್ರಿ? ನಾವು ಕೃಷ್ಣ ಬೈರೇಗೌಡ್ರೆ ಇದ್ದೀವಿ ಸರ್, ನಮ್ಗೆ ಅವರೇ ಬರ್ತಾ ಇದ್ರು, ಅವ್ರಿಗೆ ಆಗ್ತಾ, ಅವ್ರಿಗೆ ಆಲ್ಮೋಸ್ಟ್ ಓಟ್ ಕೇಳಕ್ ಬರ್ತಾ ಇದ್ರ? ಹೌದು ಸರ್, ಬರ್ತಾ ಇದ್ರು. ಓಟ್ ಕೇಳಕ್ ಬರ್ತಾ ಇದ್ರು? ಒಳಗಡೆ ಬರ್ತಾ ಇರ್ಲಿಲ್ಲ, ಅಲ್ಲಿ ನಿಂತ್ಕೊಂಡು ಅಲ್ಲೇ ಕೇಳ್ಕೊಂಡು ಎಲ್ಲಾರನ್ನ ಎಲ್ಲೇ ಕರ್ಸ್ಕೊಂಡು. ಅವಾಗ ನೀವು ಇಲ್ಲೆಲ್ಲ ಒಂದ್ ಸ್ವಲ್ಪ ಶಾಶ್ವತವಾಗಿ ಏನಾದ್ರು ಮಾಡ್ಕೊಡ್ಬೇಕು ಅಂತ ಬೇಡಿಕೆಗಳು ಇರ್ತಾ ಇದ್ವಾ? ಬೇಡಿಕೆಗಳು ಇಕ್ಕಿದ್ರೆ ಆದ್ರೆ ಅವರು ಏನು ಆಗಲ್ಲ ನಿಮ್ಗೆ, ನಾವಿದ್ದೀರಿ ಅಂತ ಹೇಳಿ ಆಶ್ವಾಸನೆ ಕೊಡ್ತಾರೆ. ನಿಮಗೆ ಏನು ಸಮಸ್ಯೆ ಆಗಲ್ಲ, ನಾವು ನಿಮ್ ಜೊತೆ ಇದೀವಿ ಅಂತ. ಹೌದು, ಹೌದು. ಈಗ ಏನ್ ಹೇಳ್ತಾರೆ ಸರ್, ನೀವು ಅವ್ರದ್ದು ಇದು ನೋಡಿದ್ರೆ ನೀವು 12 ವರ್ಷದಿಂದ ಇದು ಇದಾರೆ ಇವರು ಅಂತ ಅವರೇ ಆಶ್ವಾಸನೆ ಕೊಟ್ಟಾರೆ. ಗೂಗಲ್ ಮ್ಯಾಪ್ ಅಲ್ಲಿ ಏನ್ ತೋರಿಸ್ತಾರ ಬೇರೆಯವರು, ಆದ್ರೆ ಅವರೇ ಬಾಯಿಂದ ಸ್ವತಃ ಹೇಳೋರಲ್ವಾ 12 ವರ್ಷದಿಂದ ಇದಾರೆ ಅವರು, ಏನೋ ನಮ್ಮ ಸಂಪರ್ಕದಲ್ಲಿ ಇದಾರೆ, ಹೋಗ್ತಾ ಇದೀರಿ ಬರ್ತಾ ಇದೀರಿ ಅಂತ ಅವರೇ ಹೇಳೋರೆ. ನೀವು ನೋಡಿದ್ರೆ ಗೊತ್ತಾಗುತ್ತೆ, ನಿಮ್ಗೆ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲ, ಈಗ ಡೆಮಾಲಿಷನ್ 49 ದಿನ ಆಯ್ತಲ್ಲ, ಎಷ್ಟು ಸಲ ಬಂದ್ರು? ಅವ್ರು ಬಂದೇ ಇಲ್ಲ ಸರ್, ಇನ್ನು ಒಂದಿನೂ ಬಂದಿಲ್ಲ. ಬಂದೇ ಇಲ್ಲ ಸರ್. ನೋಡಿ, ಲೋಕಲ್ MLA ಬಂದು ಆಯ್ತಪ್ಪ ಆಯ್ತು ಬಂದು ನೋಡ್ಬೋದಲ್ಲ, ಅವನ ಕ್ಷೇತ್ರದಲ್ಲಿ ಒಂದು ಸಣ್ಣ ದೊಡ್ಡ ಘಟನೆ ನಡೆದಿದೆ, ಬಂದು ನೋಡ್ಬೋದಲ್ಲ, ಕೇಳ್ಬೋದಲ್ಲ, ಆಯ್ತಪ್ಪ ಪರಿಹಾರ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಅಂತಲೇ ಇಟ್ಕೊಳ್ಳಿ. ಬಂದು ನೋಡುವಂಥ ವ್ಯವಧಾನ ಇಲ್ಲ. ಅಲ್ಲಿ ಎಂಟ್ರೆನ್ಸಲ್ಲಿ ಒಂದು ಸ್ಕೂಲ್ ಇದೆ ಅಂತಲ್ಲಿ ಬಂದುಬಿಟ್ಟು ಓಟ್ ಕೇಳೋಕ್ಕೆಲ್ಲ ಬರ್ತಾಯಿದ್ರಂತೆ ಬೈರೇಗೌಡ್ರೆ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸಿಕ್ಕಾಪಟ್ಟೆ ಫೋರ್ಸ್ ಕಾಣಿಸ್ತದೆ ನಿಮ್ಮದು. ರೋಡ್ ರಿಪೇರಿ ಮಾಡ್ಬೇಕಾರೆ, ಅದು ರಿಪೇರಿ ಮಾಡ್ಬೇಕಾದ್ರೆ ಸ್ವಲ್ಪ ಸೌಂಡು, ಪರವಾಗಿಲ್ಲಪ್ಪ ಸಿಕ್ಕಾಪಟ್ಟೆ ಚೆನ್ನಾಗಿ ಅಂತ ಅನಿಸುತ್ತೆ ಅನಿಸಿಕೆಗಳು ಅಷ್ಟೇ ಇವೆಲ್ಲ. ಆದರೆ ಈ ಲೆವೆಲ್ಲಿಗೆ ಜನ ಇದ್ದಾರೆ, ಕೇಳ್ಬೋದಲ್ಲ ಕಷ್ಟ. ಇಲ್ಲಿ ಯಾವುದು ಕೂಡ ನನಗೆ ಬಾಂಗ್ಲಾದೇಶದ ವಾಯ್ಸ್ ಕೇಳಿಸ್ತಿಲ್ಲಪ್ಪ, ಎಲ್ಲ ಕೇಳಿಸ್ತಿಲ್ಲ. ನೀವು ಬಲವಂತವಾಗಿ ನಾಲ್ಗೆ ಕೈ ಹಾಕಿ ಎಳಿತಾ ಇದ್ರಲ್ಲ ಬಾಂಗ್ಲಾ ಅಂತ. ಎಲ್ಲ ಕನ್ನಡದ ಮಕ್ಕಳಿದ್ದಾರೆ, ಎಲ್ಲ ಕನ್ನಡಿಗರಿದ್ದಾರೆ. ಚಂದ್ರು ಯಾವ ಬಾಂಗ್ಲಾದೇಶದವರು? ಇಲ್ಲೇ ಬಿಟ್ಟಿಲ್ಲ. ಯಾವ ಬಾಂಗ್ಲಾದೇಶ ಹುಡುಕ್ತೀರಾ? ಈ ಥರದ್ದು 30-40 ಕುಟುಂಬ ಪರಿಶಿಷ್ಟ ಜಾತಿಯವರು ಇದ್ದಾರೆ. ಹಾಗೆ ಬೇರೆ ಬೇರೆ ಶೋಷಿತ ಸಮುದಾಯ ಎಲ್ಲ ಸೇರಿ ಒಂದು ಟೋಟಲ್ ಹತ್ರ 100 ಕುಟುಂಬಗಳು ಮುಸಲ್ಮಾನರು ಅಲ್ಲದವರಿದ್ದಾರೆ. ನೋಡ, ನೀನೇನು ಮಾಡ್ತಿದ್ಯಾ? ಸ್ಕೂಲ್ ಹೋಗ್ತಿದ್ಯಾ? ಯಾವ ಸ್ಕೂಲು? ಗೌರ್ಮೆಂಟ್. ಅಲ್ಲಿ ಎಲ್ಲ ಮಲಗ್ತೀಯ ನೀನು? ಎಲ್ಲ ಮಲಗೋದು ಎಲ್ಲಿ? ಅಲ್ಲೇ ಶೆಡ್ ಒಳಗ? ಚಳಿ ಆಗ್ತದ? ಬೆಡ್ಶೀಟ್ ಎಲ್ಲ ಇದಾವ? ಊಟಕ್ಕೆ ಏನು ಮಾಡ್ತೀಯಾ? ಸ್ಕೂಲ್ ಎಷ್ಟನೇ ಕ್ಲಾಸ್ ಇದೆಯಾ? 5ನೇ ಕ್ಲಾಸಾ? ರಾತ್ರಿ ಚಳಿ ಆಗ್ತದ? ಬೆಡ್ಶೀಟ್ ಗಿಶೀಟ್ ಎಲ್ಲ ಇದಾವಲ್ಲ? ಹಿಂಗೆ ಇತ್ತಾ? ಒಂದು 2 ತಿಂಗಳ ಹಿಂದೆ ಹಿಂಗಿತ್ತಾ? ಹಿಂಗೆಲ್ಲ ಆದ್ಮೇಲೆ ನಿಂಗೆ ಏನು ಅನಿಸ್ತು? ಬೇಜಾರಾಯ್ತಾ? ಬೇಜಾರಾಗುತ್ತಾ? ನೋಡಿ, ಬೇಜಾರಾಗುತ್ತೆ ಅಂತ ಮಕ್ಳಿಗೆ ಏನು ಕೇಳೋದು ಹೇಳಿ? ಆ ಮಕ್ಕಳು ನೋಡಿದ್ರೆ ಗೊತ್ತಾಗುತ್ತೆ. ಇದು ನೋಡಿ, ಈ ಧೂಳು ರಾಶಿಗಳಲ್ಲಿ ಮಕ್ಕಳು, ನಾವು ನಮ್ಮ ಮಕ್ಕಳನ್ನ ಎಲ್ಲಿ ಸ್ವಲ್ಪ ಎಲ್ಲಿ ಮಣ್ಣಾಗ್ತದೋ, ಎಲ್ಲಿ ಬಿದ್ದರೆ ಗಾಯ ಆಗ್ತದೋ ಅಂತ ಹೇಳ್ಬಿಟ್ಟು ಎಷ್ಟು ಜೋಪಾನ ಮಾಡ್ತೀವಿ. ಏನು ಮಾಡ್ಬೇಕು? ಈ ರಾಶಿಗಳು, ಈ ಧೂಳು, ಈ ಬೆಂಗಳೂರು, ಈ ಬಿಸಿಲು, ಹಗಲೆಲ್ಲ ಕೆಟ್ಟ ಬಿಸಿಲು, ರಾತ್ರಿ ಭಯಾನಕ ಚಳಿ, ಜೊತೆಗೆ ಧೂಳು, ಗಾಳಿ, ಮಳೆ. ಇನ್ನು ಮಳೆ ಬಂದರೆ ಯಾವ ಪರಿಸ್ಥಿತಿ ಸರ್ ಇವ್ರದ್ದು? ನರಕ. ಈಗ ಇಲ್ಲಿಂದ ನಿಮಗೆಲ್ಲೊಂದು ಗಂಜಿ ಕೇಂದ್ರ ಅದು ಇದು ಅಂತ ವ್ಯವಸ್ಥೆ ಮಾಡಿದ್ರಲ್ಲ, ಯಾಕೆ ಹೋಗಿಲ್ಲ ನೀವು? ಯಾಕೆ ಹೋಗ್ಬೇಕಂತನಾ? ಹೋಗಿಲ್ಲ. ಅಂದ್ರೆ ಅಲ್ಲಿ ಕಳ್ಸೋ ತರ ಮಾಡಿ ಇಲ್ಲೆಲ್ಲ ಮುಗಿಸ್ಬಿಡ್ತಾರೆ ಅಂತ ಆಗ್ಬಿಡ್ತಾರೆ ಸರ್, ಲೇಟ್ ಆಗ್ಬಿಡ್ತಾರೆ. ಎಲ್ಲಿ ಹೋಗ್ಬೇಕು? ಅವ್ರು ಗಂಜಿ ಕೇಂದ್ರ ಮಾಡಿದ್ರೆ ಇವ್ರನ್ನ ಇಲ್ಲಿ ಓಡಿಸೋಣ ಅಂತ. ಅಲ್ಲಿ ಹೋದ್ರೆ ಇಲ್ಲಿ ಮುಗೀತು. 6 ಕಿಲೋಮೀಟರ್ ಈಗ ಇದು ಕೋರ್ಟಲ್ಲಿ ಇದೆಯಲ್ಲ ಇದು? ಏನಿದೆ ಕೋರ್ಟಲ್ಲಿ? ಆ ಕೋರ್ಟಲ್ಲಿ PIL ಹಾಕೊಂಡಿದ್ದಾರೆ. ಸೌದಾ ಅಂತೇಳಿ ಒಂದು ಹೆಣ್ಮಗಳು, ಅವರು ಮೊನ್ನೆ ಹೀರಿಂಗ್ ಆಗಿದೆ ಸರ್. ಹೀರಿಂಗ್ ಆಗಿದೆ ಮಾರ್ಚ್ 12ನೇ ತಾರೀಕು. ಅದು ಇದು ಮಾಡಿ ಕೋರ್ಟ್ ಏನು ಹೇಳಿದೆ ಈಗ ಈ ವಿಚಾರದ ಬಗ್ಗೆ? ಮೊದಲು ಇವರು ಈಗ PIL ಯಾವಾಗ ಹಾಕೊಂಡ್ರು, ಈಗ ಸರ್ಕಾರನು ಕೂಡ ಮೌನ ವಹಿಸಿದೆ. ಕರಿಗೌಡರು 20ನೇ ತಾರೀಕು ಬಂದು ಎಲ್ಲ ಡೊಮಿನೇಷನ್ ಮಾಡಿದವರು, ತಿರುಗಿ 27ನೇ ತಾರೀಕು ಬಂದಿದ್ರು. 29ನೇ ತಾರೀಕು ತಿರುಗಿ ಕಾಂಪೌಂಡ್ ಆಗಕ್ಕೆ JCBಗಳು ತಗೊಂಡು ನಾವೆಲ್ಲ ಪ್ರತಿರೋಧ ಒಡ್ಡಿ ಅದನ್ನೆಲ್ಲ ಓಡಿಸ್ಬಿಟ್ವಿ, ವಾಪಸ್ ಓಡಿಸ್ಬಿಟ್ವಿ. ನಮಗೆ ಕಾಲಾವಕಾಶ ಬೇಕು ಅಂತೇಳಿ ಮತ್ತೆ ಲೆಟರ್ ಬರ್ದೆ, ಏನೋ ಸರ್ಕಾರಕ್ಕೆ ಲೆಟರ್ ಬರ್ದೆ, ಕಾಲಾವಕಾಶ ಕೊಡಿ, ಬಡವ್ರನ್ನೆಲ್ಲ ಹಂಗೆಲ್ಲ ಎಲ್ಲಿ ಇವಾಗ ಬೀದಿಗೆ ಬಿಟ್ಟವ್ರೆ, ಇನ್ನೆಲ್ಲಿ ತಗೊಂಡೋಗಿ ಕಾಡ್ನಾಗ ಬಿಡ್ತೀರಾ ಅಂತ ಹೇಳಿ ಇದೆಲ್ಲ ಮಾಡಿ ಮನವಿ ಮಾಡ್ಕೊಂಡೆ ಸರ್. ಅದಾದ್ಮೇಲೆ ಒಂದಷ್ಟು ಕಾಲಾವಕಾಶ ಸಿಕ್ತು. ಇದರಲ್ಲಿ PIL ಹಾಕೊಂಡವ್ರು ಸರ್ ಹೈಕೋರ್ಟಲ್ಲಿ. ಒಂದು ಹೆಣ್ಮಗಳು ಸೌದಾ ಅಂತೇಳಿ ಒಂದು ವಕೀಲರು, ಹೆಣ್ಮಗಳು ಕೇಸ್ ನಡೀತಾ ಇದೆ. ಮಾರ್ಚ್ 12ನೇ ತಾರೀಕು ಹೀರಿಂಗ್ ಇದೆ ಸರ್. ಮಂಗಳವಾರ, ನಾಳೆ ಮಂಗಳವಾರ ಇವರು ಯಾರು ಅಮಿಕಸ್ ಕ್ಯೂರಿ ಅಂತ ಹೇಳಿ ಅವರು ಇಲ್ಲಿಗೆ ಸ್ಪಾಟ್ ವಿಸಿಟ್ ಬರ್ತಾರೆ ಸರ್.
ಇಲ್ಲಿ ಬನ್ನಿ, ನಿಮ್ಮ ಹೆಸರೇನು ಮೇಡಮು? ಫಾತಿಮಾ ಅಂತ. ಯಾವ ಊರು ನಿಮ್ಮದು? ನಮ್ದು ರಾಯಚೂರು. ನಾವಿಲ್ಲಿರೋ ಒಂದು 15 ವರ್ಷ ಆಯ್ತು ಸರ್ ಇಲ್ಲಿ ಇಲ್ಲಿ ಬಂದು ನಿಮ್ಮ ಹತ್ರ ಹಕ್ಕುಪತ್ರ ಇದೆಯಾ? ಹಕ್ಕುಪತ್ರ ಏನ್ ಕೊಟ್ಟಿಲ್ಲ, ತಾತ್ಕಾಲಿಕವಾಗಿ ಕೊಟ್ಟಿದ್ದಾರೆ. ಹಂಗಾಗಿ ಗಂಜಿಗೆ ಇಲ್ಲಿ ಇದು ಆಧಾರ್ ಕಾರ್ಡು, ವೋಟರ್ ಐಡಿ ಎಲ್ಲ ಇದೆ ಸರ್. ಯಾವ ಇದ್ರಲ್ಲಿದೆ? ಇಲ್ಲಿದೆ ಇದೆ ಸರ್. ಇದು ಲೋಕಲ್. ಎಲ್ಲಿ ಬರುತ್ತೆ ಇದು ನಿಮ್ಗೆ? ಬ್ಯಾಟರಾಯನಪುರ ಕ್ಷೇತ್ರಕ್ಕೆ ಬರುತ್ತೆ. ಓಟ್ ಹಾಕಿದ್ರ ಲಾಸ್ಟ್ ಎಲೆಕ್ಷನ್ ಅಲ್ಲಿ? ಹೌದು ಸರ್. ಹಾಗೆ ಯಾರಿಗೆ ಹಾಕಿದ್ರಿ? ಇವರು ಕೃಷ್ಣ ಬೈರೇಗೌಡ, ಕಾಂಗ್ರೆಸ್ ವೋಟರ್ಸ್. ಈಗ ನೀವು ಎಲ್ಲ ಜನ ಇದ್ದೀರಲ್ಲ, ನಿಮಗೆಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಏನಿದೆ? ಏನು ಇಲ್ಲ ಸರ್, ಕುಡಿಯೋ ನೀರ್ ವ್ಯವಸ್ಥೆ ಇಲ್ಲ, ಒಂದು ವಾಶ್ರೂಮ್ ಇಲ್ಲ. ವಾಶ್ರೂಮ್ ಏನ್ ಮಾಡ್ತೀರಾ? ಹಿಂಗೆ ಬೈಲ್ಗಳಿಗೆ ಹೋಗ್ತಾ ಇದ್ದೇವೆ ನೋಡಿ ಸರ್. ನಾನ್ ಕೇಳ್ಬೇಡ, ಒಂದು 6 ಕಿಲೋಮೀಟರ್ ದೂರ ಏನೋ ಹೋಗ್ತಾರೆ ವಾಶ್ರೂಮಿಗೆ ಅಂತ. ಇಲ್ಲ ಸರ್, ಎಲ್ಲಿ ಮರೆ ಇದೆ ಅಲ್ಲಿ ಹೋಗ್ತಾ ಇದ್ದಾರೆ ಅಷ್ಟೇ. ಹೆಣ್ಮಕ್ಳಿಗೆ ಮರ್ಯಾದೆ ಅನ್ನೋದೇ ಕಮ್ಮಿ ಆಗ್ಬಿಟ್ಟಿದೆ ನೋಡಿ ಸರ್. ನಾನು ನಿನ್ನೆ ಕೇಳ್ಪಟ್ಟೆ ಒಂದ್ ಕಡೆ, ಏನೋ ಒಂದು ವಾಶ್ರೂಮಿಗೆ ಬಹಳ ದೂರ ಹೋಗ್ತಾರೆ, 6 ಕಿಲೋಮೀಟರ್ ಎಲ್ಲ ಹೋಗ್ತಾರೆ ಅಂತ ಕೇಳ್ಪಟ್ಟೆ. ತಣಿಸಂದ್ರ ಇಲ್ಲಿಂದ ತಣಿಸಂದ್ರ ಅಲ್ಲೆಲ್ಲ ಹೋಗ್ತೀರಾ? ಯಾರು ನೀವೆಲ್ಲ ಅಲ್ಲಿಗೆ ಹೋಗೋದ? ಡೈಲಿ ಆ ಕಡೆ ಹೋಗ್ತೀರಾ? ಇಲ್ಲಿ ಬನ್ನಿ, ಒಂದು ನಿಮಿಷ. ಹೆಂಗ್ ಹೋಗ್ತೀರಾ ತಣಿಸಂದ್ರಕ್ಕೆ? ಹೆಂಗ್ ಹೋಗ್ತೀರಾ? ಹೆಂಗ್ ಹೇಳಿ, ನಿಮ್ಗೆ ಹೆಂಗದೆ? ಈಗ ನೀವು ವಾಶ್ರೂಮಿಗೆ ಸ್ನಾನಕ್ಕೆ ಏನ್ ಮಾಡ್ತೀರಾ? ಇಲ್ಲ ಎಲ್ಲಾದ್ರೆ ಮಾಡ್ಕೊತೀರಾ? ಈ ಮೀಡಿಯಾದಲ್ಲಿ ಕಾಣಿಸಿದ್ದೇನೆ ಹೇಳಿ, ಏನ್ ನೋಡಿದ್ವಿ ಹೇಳಿ ನಾವು? ಇಲ್ಲ ಕೋನಾಯ ಶೇರಾಯ ಕ್ಯಾಯ ಅಂದ್ರ ನಮ್ ತಪ್ಪುಗಳು ಎಲ್ಲಿರ್ತಾವ ಗೊತ್ತಾ? ಅವ್ರು ನಮ್ಮನ್ನ ಬೀದಿ ಪಾಲು ಮಾಡಿದ್ರು ಕೂಡ ನಾವು ಅವರಲ್ಲಿ ಹುಲಿ ಸಿಂಹನ ಹುಡುಕ್ತಾ ಕೂತಿದ್ದೀವಿ. ಬೀದಿ ಪಾಲು ಮಾಡಿದ್ರು ಅವರೆಲ್ಲ 100 ಕೋಟಿ ಐಷಾರಾಮಿ ಬಂಗ್ಲೆಯಲ್ಲಿ ಕೂತ್ಕೊಂಡಿದ್ದಾರೆ. ನಾನೇನು ಹೇಳ್ತೀನಿ ಗೊತ್ತಾ, 6 ಕಿಲೋಮೀಟರ್ ದೂರ ಇರೋಂಥ ಎಲ್ಲೆಲ್ಲೋ ಹೋಗ್ಬಿಟ್ಟು ನೀವು ವಾಶ್ರೂಮಿಗೆ ಸ್ನಾನಕ್ಕೆ ಹೋಗೋ ಬದಲು ಇನ್ನೊಂದು 4 ಕಿಲೋಮೀಟರ್ ದೂರ ಹೋಗಿ ಅವ್ರ ಮನೆಗೆ ಹೋಗ್ಬಿಡಿ. 100 ಕೋಟಿ ಮನೆಗಳು ಕಟ್ಕೊಂಡಿದ್ದಾರೆ, ಒಳ್ಳೊಳ್ಳೆ ಬಾತ್ರೂಮ್ ಇರುತ್ತೆ, ಒಳ್ಳೆ ನೀರಿನ ಫೆಸಿಲಿಟೀಸ್ಗಳಿರ್ತವೆ. ನೀವೆಲ್ಲ ಈಗ ನಿಮ್ಮ ಹೆಸರೇನಮ್ಮ? ಲಕ್ಷ್ಮೀಬಾಯಿ ಅವರಲ್ವಾ? ನೀವು ಬಾಂಗ್ಲಾದೇಶ ಬಂದ್ರ? ನಾವು ಬಾಂಗ್ಲಾದೇಶ ಅವ್ರು ಹೇಳ್ತಾರೆ, ಬಾಂಗ್ಲಾದೇಶ ಪ್ರೂಫ್ ಬಿಟ್ಟಿದ್ ಯಾರು? ಅಲ್ಲ ಲಕ್ಷ್ಮೀಬಾಯಿ ಅಲ್ಲ. ಹೌದು, ಲಕ್ಷ್ಮೀಬಾಯಿ ಅಂದ್ರೆ ಈ ಹಿಂದೂ ಅನ್ಕೊಂಡೆ ನಾನು. ಬಾಂಗ್ಲಾದೇಶ ಅವ್ರು ಹೇಳ್ಕೊಂತಾರ ಸರ್. ನಾವು ಬಾಂಗ್ಲಾದೇಶದವ್ರು ಇದ್ದಿದ್ ಮತ್ತೆ ಪ್ರೂಫ್ ಯಾಕೆ ಸಿಗ್ಲಿಲ್ಲ ಅವ್ರಿಗೆ? ಇಲ್ವಲ್ಲ. ಬಾಂಗ್ಲಾ ಹೇಳು ಅಂತ ಹೇಳಿದ್ದವ್ರು, ಹೇಳ್ಕೊಟ್ಟಿದ್ದು ಅವ್ರೆ ಹೇಳ್ಕೊಟ್ಟಿದ್ದು. ಹೇಳ್ರಿ, ನಾವ್ ದುಡ್ಡು ಕೊಡ್ತೀವಿ ನಿಮ್ಗೆ 20,000, 2 ಲಕ್ಷ, 3 ಲಕ್ಷ. ನೋಡಿ, ವೆರಿ ಸೀರಿಯಸ್ ಅಲಿಗೇಷನ್. ಇವತ್ತು ನಾವು ಇದನ್ನ ಪಬ್ಲಿಕ್ ಪ್ಲಾಟ್ಫಾರ್ಮ್ ಬಿಡ್ತಾ ಇದೀವಿ. ಲಕ್ಷ್ಮೀಬಾಯಿ ಹೇಳ್ತಿದ್ದಾರೆ, ಒಂದ್ ಕೆಲಸ ಮಾಡಿ ಮಿಸ್ಟರ್ ಅಶೋಕ್, ಒಂದೇ ಪ್ರಶ್ನೆ, ಯಾಕಂದ್ರೆ ನಿಮ್ದೇ ನೋಡಿದ್ ನಾವು, ನಿಮ್ಮ ನಿಯೋಗನೇ ಬಂದಿದ್ದು ಮಿಸ್ಟರ್ ಅಶೋಕ್. ಬಾಂಗ್ಲಾದೇಶ ಅಂತ ಹೇಳ್ತಾ ಇದ್ರಿ. 20,000 ಕೊಡ್ತೀನಿ, 10,000 ಕೊಡ್ತೀನಿ ಬಾಂಗ್ಲಾ ಅಂತ ಹೇಳಿ ಅನ್ನುವಂಥ ಆರೋಪವನ್ನ ಲಕ್ಷ್ಮೀಬಾಯಿ ಮಾಡ್ತಾ ಇದ್ದಾರೆ. ಯಾವ ಫಾತಿಮಾ ಬಾನು ಮಾಡ್ತಾ ಇಲ್ಲ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಫಾತಿಮಾ ಬಾನು ಬೇಕು ಅಂತಾನೆ ಹೇಳಿದೆ ಅಂತ ಮಾಡ್ತಾ ಇರ್ಬೇಕಾದ್ರೆ ಇಲ್ಲ, ಲಕ್ಷ್ಮೀಬಾಯಿ ಹೇಳ್ತಾ ಇದ್ದಾರೆ. ಮಿಸ್ಟರ್ ಅಶೋಕ್, ತುಮಕೂರು ಜಿಲ್ಲೆ ಸಿರಾ ತಾಲೂಕು ಹುಟ್ಟಿ ಸ್ಥಳ ನಮ್ದು. ನಾವು ಯಾವ ದೇಶದಿಂದ ನಾವು ಬಾಂಗ್ಲಾ ಬಂದಿದಾರ ಅಂತ ಹೇಳಿದ್ರಲ್ಲ, ಬಾಂಗ್ಲಾ ಪಾಸ್ ಮಾಡಿದ್ದು ಬಿಜೆಪಿ ನಾಯಕರೇ ತಾನೆ. ಅಲ್ಲಿಂದ ಸೆಕ್ಯೂರಿಟಿ ಬಿಟ್ಟಿರೋದ ಬಿಜೆಪಿ ತಾನೆ, ಕರೆಕ್ಟಾ? ಅವ್ರೇನು ಕತ್ತೆ ಕಾಯ್ತಿದ್ರ ಇಲ್ಲ ಏನಾನ ಕಡ್ಲೆಕಾಯಿ ಸುಲ್ಕೊಂಡ್ ತಿಂತಿದ್ರ ರಾತ್ರಿ ಎಲ್ಲ ಅಲ್ವಾ? ಬಾರ್ಡರ್ ಕ್ರಾಸ್ ಮಾಡ್ಬೇಕಾದ್ರೆ ಇವ್ರಿಗೆ ಪ್ರೂಫ್ ಅಲ್ವಾ ಬೇಕಿರೋದು? ನೀವು ಮಾಸ್ಕ್ ತೆಗೀರಿ ಅಲ್ಲ. ಯಾಕೆ ಹೇಳಿದೆ ಗೊತ್ತಾ? ಅವ್ರು ಹೇಳ್ತಾರೆ ಈ ಫಾತಿಮಾ ಬಾನುನೇ ಲಕ್ಷ್ಮೀಬಾಯಿಯಾಗಿ ಮಾತಾಡ್ತಿದ್ದಾರೆ ಅಂತ, ಅದನ್ನು ಮಾಡ್ತಾರೆ. ಫಾತಿಮಾ ಬಾನು ನನ್ ಪ್ರೂಫ್ ಎಲ್ಲ ಕೊಡ್ತೀನಿ ಸರ್ ಮುಂದೆ. ಲಕ್ಷ್ಮೀಬಾಯಿ ಹೌದಲ್ಲ, ನಮ್ಮ ಅಪ್ಪ ಅಮ್ಮನ ಹುಟ್ಟಿದ್ದು ಡೇಟು ಎಲ್ಲ ಕೊಡ್ತೀನಿ ಬೇಕಾದ್ರೆ. ಆಯ್ತಲ್ಲ, ಇವ್ರ ಫೇಸು ನೋಡಿದ್ರೆ ತಾನೆ ನೀವ್ ಹೇಳ್ಬೋದು. ಬೇಕಾದ್ರೆ ಇದನ್ನ ಬೇಕಾದ್ರೆ ಈ ರಾಜ್ ಚಿಂತನ್ ಬಂದು ಮಾಸ್ಕ್ ಹಾಕ್ಸ್ಬಿಟ್ಟು, ಮುನಿ ಆಂಜನಪ್ಪ ಅವ್ರು ಬಂದ್ರು, ಮರಿಯಪ್ಪನವ್ರು ಬಂದ್ರು, ಮಾಸ್ಕ್ ಹಾಕ್ಸ್ಬಿಟ್ಟು ಮಾಸ್ಕ್ ಹಾಕ್ಬಿಟ್ಟು ಸುಳ್ಳು ಹೇಳಿಸ್ತಾರೆ ಅಂತ ಆಗ್ಬಾರ್ದಲ್ಲ. ಡೈರೆಕ್ಟ್ ಫೇಸ್ ಇದೆ. ಲಕ್ಷ್ಮೀಬಾಯಿ ಅವರ ಧೈರ್ಯವಾಗಿ ಹೇಳ್ತಾರೆ. ಯಾಕಂದ್ರೆ ನೀವು ನಾಳೆ ನಮ್ಮನ್ನ ಯಾವ ರೀತಿ ಟಾರ್ಗೆಟ್ ಮಾಡ್ತೀರ ಅನ್ನೋದಕ್ಕಿಂತ ಕೆಟ್ಟದಾಗಿದೆ ಇಲ್ಲಿ ಬದುಕು. ನೀವು ಅಲ್ಲಿಂದ ಎಷ್ಟು ವರ್ಷದ ಹಿಂದೆ ಬಂದ್ರಿ ಇಲ್ಲಿ? ನಾನು 25 ವರ್ಷ ಆಯ್ತು ಸರ್ ಇಲ್ಲಿ ಬಂದು. ಐಡೆಂಟಿ ಆಗ್ತಾ ಇಲ್ಲ, ಒಂದು ರೇಷನ್ ಕಾರ್ಡ್ ಆಗ್ತಾ ಇಲ್ಲ ಸರ್. ದುಡಿಯಾಗ ಬಂದ್ವಿ ಸರ್. ಅಲ್ಲಿ ಏನು ಕೂಲಿ ಕೆಲಸ ಏನು ಇಲ್ಲ. ನಮ್ಮ ಯಜಮಾನ್ರು ಏನು ಮೇಘರಾಜ್ ನಾಯಕ್. ಅವ್ರ ಅಪ್ಪನ ಹೆಸರು ಈಶ್ವರ್ ನಾಯಕ್. ನಮ್ಮ ಅಪ್ಪನ ಹೆಸರು ತಾವ್ರಿ ನಾಯಕ. ಅವರೆಲ್ಲ ಊರಲ್ಲಿ ಡೆತ್ ಆಗಿದ್ದಾರೆ. ನಮ್ಮ ಯಜಮಾನ್ರು ಊರಲ್ಲಿದ್ದಾರೆ. ನಾವು ನಮ್ಮ ಇಲ್ಲಿ ಬೆಂಗಳೂರಲ್ಲಿ ನಾವು ಕೂಲಿ ಕೆಲಸ, ಗಾರೆ ಕೆಲಸ, ಮನೆ ಕೆಲಸ ಅದು ಇದು ಮಾಡ್ತೀವಿ ಸರ್. ಏನ್ ಇಲ್ಲಿ ನಮ್ಮ ಮನೆ ಈಗ ನೋಡಿ ಇದೆ ಸರ್. ಈಗ ನೋಡಿ ಟಾರ್ಪಲ್ ಐತಲ್ಲ, ಈ ಪಕ್ಕದ ಹಳದಿ ಕಲರಿಂದ ಈ ಕಡೆ ನಿಮ್ಮ ಮನೆ ನೋಡೋಣ.
ನೋಡಿ ಇವ್ರು ಮಲಗೋ ಅರಮನೆ ನೋಡಿ ಹೆಂಗಿದೆ. ನೋಡ್ಬೇಕು. ಹೆಣ್ಮಗಳು ಸಹ ಹಾಂ ಪರಿಷ್ಠ ಜಾತಿಗೆ ಸೇರ್ತಾರೆ ಹೆಣ್ಮಗಳು. ಹಾಂ ನೋಡಿ ಇವರು ಲಕ್ಷ್ಮೀಬಾಯಿ ಅವರು ಪರಿಶಿಷ್ಟ ಜಾತಿಗೆ ಸೇರ್ತಾರೆ. ಎಷ್ಟೊತ್ತು ನಾನು ಕ್ರಾಸ್ ಚೆಕ್ಕಿಗೆ ಮಾಡಿದೆ, ಪರಿಶಿಷ್ಟ ಜಾತಿಗೆ ಸೇರುವಂಥ ಲಕ್ಷ್ಮೀಬಾಯಿ ಅವರು. ಅವ್ರು ಇವತ್ತು ಮಲಗೋ ಜಾಗ ಇದು. ಇದ್ಯಾರು ನಿಮ್ದು ಮನೆ? ಓ ನಿಮ್ಮದು ಇಲ್ಲಿ ಶೆಡ್ ಹಾಕಿದಾರಲ್ಲ, ಇಲ್ಲಿ ಶೆಡ್ ಹಾಕ್ದಲ್ಲೇ ನಿಮ್ಮ ಮನೆ ಇತ್ತಾ? ಡೆಮಾಲಿಷ್ ಆಗಿದ್ದು ಇಲ್ಲೇನಾ? ಅಂದರೆ ಇಲ್ಲ ಗಿಡ್ಗೆ ಕಟ್ಕೊಂಡಿದ್ರಿ, ಎಲ್ಲ ಬಂದೋಬಸ್ತ್ ಆಗಿತ್ತು? ಹಾಂ ಎಲ್ಲ ವಾಶ್ರೂಮು ಬಾತ್ರೂಮ್ ಪ್ರತಿ ಮನೆಗೂ ಮಾಡ್ಕೊಂಡಿದ್ರಾ? ಅಲ್ಲ ಅವಾಗ ಪ್ರತಿ ಮನೆಗೂ ವಾಶ್ರೂಮ್ ಇತ್ತಾ ನಿಮ್ಮದು? ಹಾಂ ಹಾಂ ಎಲ್ಲ ಇತ್ತು, ಎಲ್ಲ ಹೊಡೆದು ಇವಾಗ ಹಿಂಗೆ. ನೀವು ಎಷ್ಟು ಜನ ಇದ್ದೀರಾ ಇಲ್ಲಿ? ನಾವು 4 ಜನ ಸರ್. 4 ಜನ ಇಲ್ಲಿ ಇದ್ದೀರಾ? ಯಾರ್ಯಾರು ಇದ್ದೀರಾ? ನನ್ನ ಹೆಂಡತಿ, ನಾನು, ನನ್ನ ಮಗು, ನನ್ನ ಮಗ. ಅಂದರೆ ಎಷ್ಟು ವಯಸ್ಸು? 7 ವಯಸ್ಸು. ಒಂದು 7 ವರ್ಷದ ಪಾಪು ಎಲ್ಲ. ಯಾವ ಸ್ಕೂಲಿಗೆ? ಕೌಸರ್ ಇಲ್ಲೇ ಇದೇ ಸ್ಕೂಲ್. ಕೌಸರ್ ನಿಮ್ಮ ಪಾಪುನಾ? ಹೌದು. ಹಾಂ ಇದೆ ನೋಡಿ ಈ ಪಾಪ ಮುಖ ನೋಡಿ. ಎಲ್ಲ ಹೊಡೆದು ನಾವುಗಳೆಲ್ಲ ಮನೆಗೆ ನಿನ್ನೆ ನನ್ನ ಮಕ್ಕಳಿಗೆಲ್ಲ ಫುಲ್ ಎಲ್ಲ ಲೋಷನ್ ಹಚ್ಚಿ ಎಲ್ಲಿ ಹೊಡೆದೇ ಇಲ್ಲ, ಆದರೂ ಕೂಡ ಚಳಿ ಅನ್ನೋ ಕಾರಣಕ್ಕೆ ಹಚ್ತಾ ಇದ್ದೀವಿ. ಈ ಧೂಳಲ್ಲಿ ಮಲಗೋ ಮಗು ಈ ಪರಿಸ್ಥಿತಿ. ನಿಮಗೂ ಮಕ್ಕಳಿದಾರಲ್ವಾ, ನಿಮಗೂ ಮೊಮ್ಮಕ್ಕಳಿದಾರಲ್ವಾ? ರಾಜಕಾರಣಿಗಳು ಸರ್, ಈಗ ಮುನಿಯಾಂಜನಪ್ಪನವ್ರೆ, ಈ ರಾಜಕಾರಣಿಗಳು ಮೇಲಿಂದ ಉದುರು ಬಂದ್ರ ಅಲ್ವಾ? ಇಲ್ಲೇ ಹುಟ್ಟು ಬೆಳೆದಿದ್ದಲ್ಲ ಅವರು, ಬೆಳೆದವ್ರಲ್ವಾ? ಅವ್ರಿಗೂ ಹೆಂಡತಿ ಮಕ್ಕಳು ಮರಿ ಇಲ್ವಾ? ಅಂದ್ರೆ ಈ ರಾಜಕಾರಣಿಗಳನ್ನ ಶಾಶ್ವತವಾಗಿ ಉಳಿತಾರೆ, ಸತ್ತೋಗಲ್ವಾ ಅವರು? ಅಲ್ಲ ಅವ್ರೇನು ಸಾಯಲ್ವಾ? ಅಲ್ಲಿ ಪರ್ಮನೆಂಟ್ ಇರ್ತಾರ? ಅಲ್ಲ, ಯಾಕಂದ್ರೆ 1000 ಎಕರೆ 100 ಎಕರೆಗಳು ಅವ್ರಿಗೆ ಬೇಕಲ್ಲ. ಬಡವರ ಮನೆ, ಬಡವರ ಅಸ್ತಿತ್ವ ಅವ್ರಿಗೆ ಬೇಕಲ್ಲ. ಅಂದ್ರೆ ಇವ್ರು ಶಾಶ್ವತ ಗೂಟ ಹೊಡ್ಕೊಂಡಿರ್ತಾರ ಅಂತ ನಮ್ದೊಂದು ಪ್ರಶ್ನೆ. ಬಾಯಿಲಿ ಕನ್ನಡ ಬರುತ್ತಾ ಈ ಮನೆಯಲ್ಲಿ? ಏನ್ ಹೆಸರು? ಕ್ಯಾ ನಾಮು? ಆಫ್ರೀನ್. ಇಲ್ಲೇನು ಈ ಮನೆದೊಂದು ಕತೆ ನೋಡಿ. ಬಾಣಂತಿ ಇದೆಯಲ್ಲ, ಎಷ್ಟು ಮಗುಗೆ ಎಷ್ಟು? ಈ ಮನೆ ಹೊಡೆದಾಗ ಇದೇ ಮನೆ ನೋಡಿ, ಇಲ್ಲೊಂದು ಮನೆ ಇರ್ತು, ಡೆಮಾಲಿಷ್ ಮಾಡ್ತಾರೆ, ಅಲ್ಲೊಂದು ಶೆಡ್ ಇದು ಹಾಕೊಂಡಿದ್ದಾರೆ. ಇವರು ಡೆಮಾಲಿಷ್ ಮಾಡೋದಕ್ಕೆ ಬರಬೇಕಾದ್ರೆ ಈ ಮನೆಯಲ್ಲಿ ಏನು ಹೊಡೆದು ಹಾಕಿದ್ರಲ್ಲ, ಆ ಮನೇಲಿ 15 ದಿನ ಒಂದು ಕಂದಮ್ಮ ಇತ್ತು, ಒಂದು ಹಸುಗೂಸಿತ್ತು, ಹಸಿಗೂಸದು ಒಂದು ಬಾಣಂತಿ, 15 ದಿನದ ಮಗು. ಒಂದು ಸಲ ನನ್ನ ವೀಕ್ಷಕರೇ, ಒಂದು ಸಲ ಅದನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ನಮ್ಮ ಮಕ್ಕಳು ಹೆರಿಗೆ ಆದಾಗ ಆಸ್ಪತ್ರೆಗಳಲ್ಲಿ ಹೇಗೆ ನೋಡ್ಕೋತೀವಿ, ಯಾವ ರೀತಿಯಲ್ಲಿ ಪ್ರಿಕಾಷನ್? ಮಗು ಹೆರಿಗೆ ಆಗಿರೋಂಥ ಆ ಹೆರಿಗೆ ಕೋಣೆಗೆ ನಮ್ಮನ್ನು ಬಿಡೋದೇ ಇಲ್ಲ. ನಮ್ಮ ಮಗು ಅಪ್ಪನೇ ಬಿಡಲ್ಲ, ಯಾಕಂದ್ರೆ ಇನ್ಸ್ಪೆಕ್ಷನ್ ಆಗುತ್ತೆ ಅಂತ. ಹೌದಾ? ನಿಮಗೆ ಫೀಲ್ ಆಗ್ತದ? ಅಂದಮೇಲೆ 15 ದಿನದ ಹಸುಗೂಸಿದ್ದಂಥ ಈ ಮನೆ ಒಳಗಡೆ ಈ ಮನೆನ ಕೆಡವಿ ಈಗ 49 ದಿನ ಆಯಿತು, 2 ತಿಂಗಳು ಹಸುಗೂಸಿದೆ ಒಳಗಡೆ. ಬನ್ನಿ. ಪರವಾಗಿಲ್ಲ, ಬನ್ನಿ. ನೋಡಿ, ಇಲ್ಲೊಂದು ಸಂಪು ನೋಡಿ, ಇದು ಹೆಂಗಾಯ್ತು ಇದು ನೀರಿನ ವ್ಯವಸ್ಥೆ? ಸರ್ ಇಲ್ಲಿ ಸಂಪು ಇದೆ ನೋಡಿ, ಇದು ನೀರಿಂದ ಹೆಂಗೆ ಬಂತಪ್ಪ ನೀರಿನ ಸಂಪು? ಯಾರಪ್ಪ ಮಾಡಿಕೊಟ್ಟಿದ್ದು? ಡೊನಾಲ್ಡ್ ಟ್ರಂಪ್ ಏನಾದರೂ ಬಂದು ಮಾಡಿಕೊಟ್ನಾ? ಬನ್ನಿ ಪಾಪು, ಇದೇ ಮಗು ನೋಡಿ. ನೀವು ತಾಯಿನಾ? ನೀವು ತಾಯಿ. ಏನು ಇಷ್ಟು ಬಿಸಿ ಹೀಟ್ ಇದೆಯಲ್ಲ, ಏನು ಮಾಡ್ತೀರಾ? ಏನು ಮಾಡೋದು? ಕ್ಯಾ ಕರೆಂಗೆ? ಹಾಂ ಕಿಂತ ಹೀಟ್ ಆಯ್ನಾ ಬಚ್ಚಕ್ಕೂ? ಆ ಮಗು ನೋಡಿ, 2 ತಿಂಗಳ ಪಾಪು. ಆ 2 ತಿಂಗಳ ಪಾಪು ರೀ. ಇವಳು ಯಾರ ನಿಮ್ಮ ಮಗಳ? तुम्हारा बेटी? हाँ, मेरा ही। क्या बेटा बताओ, नाम क्या? आयशा। आयशा, खाना खाए? हाँ, क्या खाए बेटा? तो अभी खाना पका रहे हैं। खाना पका रहा? ಓಹೋ, ಇದು ಮನೆ ಎಷ್ಟು ಹೀಟ್ ಇದೆ ಅಂದರೆ ನೋಡಿ. ನಾನು ಇನ್ನೊಂದು ನಿಮಿಷ ಇದರಲ್ಲಿ ಬೆವರ್ತೀನಿ ನಾನೀಗ. ನನ್ನ ಕೈಲಿ ಆಗ್ತಾ ಇಲ್ಲ ಹೀಟು. ಈ ಮಗು ಹೇಗೆ ಸಾಧ್ಯ? ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡೋಕ್ಕಾಗಲ್ವಾ? 15 दिन हुआ था, बच्चे को लेके आया था, वो लोग आया 6 बजे घर तोड़ के चला गया। बच्चा भी नहीं तभी क्या कहे तुम्हें? वो डेमोलिशन होने के टाइम में कहाँ था? इधर ही था हम। बच्चे का हेल्थ अच्छा है? बराबर अच्छा है ना? मैं हाँ, कभी कुछ भी प्रॉब्लम है? यूनियन विनोद कांबळे इदೆಯಲ್ಲೋ, क्या नाम? ಅನ್ನದ್ ಮುಖ ಎಲ್ಲ ನೋಡಿ. ಇಲ್ಲಿ
ಈ ಮುಖ ನೋಡಿ ಮಕ್ಕಳದು, ಮಗನ ಮುಖ ಎಲ್ಲ ಹೆಂಗೆ ಹೊಡೆದಿದೆ ನೋಡಿ. ಕ್ಯಾ ಬೇಟಾ ಖಾನಾ ಖಾಯ ನೀ? ಚಾ ಪಿಯಾ? ನೋಡಿ, ಒಂದು ನನಗೇನು ಅನಿಸುತ್ತಂದರೆ ಇವ್ರ ಭವಿಷ್ಯ ಏನು, ನಾಳೆ ಅನ್ನೋದು ಗ್ಯಾರಂಟಿ ಇಲ್ವಲ್ರಿ. ಈ ಮಕ್ಕಳು ಇನ್ನೂ ನೋಡಿ, ಇವಕ್ಕೇನೂ ಗೊತ್ತೇ ಇಲ್ಲ. ಮನೆ ಬೀಳಿಸೋದಂತೆ, ಆಮೇಲೆ ನಮ್ಮ ಬದುಕನ್ನು ನಾಶ ಮಾಡೋದಂತೆ, ಏನು ಗೊತ್ತೇ ಇಲ್ಲ. ನಾನು ಹೇಳ್ದಂಗೆ ಅರ್ಥ ಆಗಲ್ಲ ಬಿಡೋದು. ಈ ದೇಶದ ಭವಿಷ್ಯ ಅಂತೀವಿ ಮಕ್ಕಳನ್ನು, ದೇಶದ ಭವಿಷ್ಯ ಅಂತೀವಿ ಮಕ್ಕಳನ್ನು, ಇಂಥ ನಿಷ್ಕಲ್ಮಶ ಹೃದಯಗಳನ್ನು ಈ ಥರ ಬೀದಿ ಪಾಲು ಮಾಡ್ತೀರಲ್ಲ, ನೀವೆಲ್ಲ ನಾಶ ಆಗಲ್ವಾ ರಾಜಕಾರಣಿಗಳೇ? ನೀವೆಲ್ಲ ಉದ್ಧಾರ ಆಗೋದಕ್ಕೆ ಸಾಧ್ಯ ಇದೆಯಾ? ಎಲ್ಲಿಂದ ಬಂದರೂ ಮನೆ ಹಾಕ್ಕೊಂಡ್ರು, ಇವರಿಗೆಲ್ಲ ಕರೆಂಟು ನೀರು ಹಕ್ಕುಪತ್ರ ಕೊಟ್ಟರೆ ನಿಮ್ಮ ಅಪ್ಪ ಕೊಟ್ಟನಾ? ನೀವುಗಳು ತಾನೆ? ಏನೋ ಡೊನಾಲ್ಡ್ ಟ್ರಂಪ್ ಏನಾದರೂ ರಾತ್ರಿ ಬಂದ್ಬಿಟ್ಟು ಇವ್ರಿಗೆಲ್ಲ ಹಂಚೋದ್ನಾ? ನೀವೇ ತಾನೆ ಓಟ್ ತಗೊಂಡಿದ್ದು? ನೀವೇ ತಾನೆ ಓಟ್ ಯಾಕೆ ಹಾಕ್ಸ್ಕೊಂಡ್ರಿ? ಓಟ ರೆಡಿ ಹಾಕ್ಕೊಟ್ರಿ. ಈ ಮಕ್ಕಳಿಗೊಂದು ನೀರು ಕೊಡೋ ವ್ಯವಸ್ಥೆ ಇಲ್ಲ, ಈ ಮಕ್ಕಳಿಗೊಂದು ಎಜುಕೇಷನ್ ಕೊಡೋ ಯೋಗ್ಯತೆ ಇಲ್ಲ, ಈ ಮಕ್ಕಳಿಗೊಂದು ಬದುಕು ಕೊಡೋ ಯೋಗ್ಯತೆ ಇಲ್ಲ. ನಿಮಗೆ ನಾಚಿಕೆ ಆಗಲ್ವಾ? ನಿಮಗೆ ಏನು ನಿಮ್ಗೆ ಮಕ್ಕಳಿಲ್ವಾ? ನಿಮ್ಮ ಮೊಮ್ಮಕ್ಕಳಾಗಲ್ವಾ? ಕಾಲ ಹೀಗೆ ಇರಲ್ಲ ರಾಜಕಾರಣಿಗಳೇ, ಕಾಲ ಹೀಗಿರಲ್ಲ. ಇವತ್ತು ನೀವು ಮಾಡಿದ ಪಾಪನ ನೀವು ಉಣ್ಲೇಬೇಕು. ನಾಳೆ ಈ ಪರಿಸ್ಥಿತಿಯಲ್ಲಿ ನಿಮ್ಮ ಮಕ್ಕಳು ಇರಲಿ ಅಂತ ನಾನು ಬಯಸಲ್ಲ. ಯಾವ ಮಕ್ಕಳಿಗೂ ಈ ಪರಿಸ್ಥಿತಿ ಬರಬಾರ್ದು, ಯಾವ ಮಕ್ಕಳಿಗೂ ಬರಬಾರ್ದು. ಆದರೆ ಇದೊಂದು ಕರ್ಮ ಇದೆಯಲ್ಲ, ನಿಮ್ಮನ್ನು ತಟ್ಟುತ್ತೆ, ಅದಂತೂ ನಿಶ್ಚಿತ. ಹನ್ನಾನ್, ನೀವು ನೋಡೋದು ಖುಷಿ ಆಗ್ತಿದ್ದಾರೆ ನನಗೆ. ಅವ್ರ ನಗು ಮುಖ ಏನು ಎತ್ತ ಅಂತಾನೆ ಗೊತ್ತಿಲ್ಲ. ಎಲ್ಲ ಹೊಡೆದು ನೋಡಿ ಪಾಪ ಮಗ. ಇದು ಲೋಷನ್ ಕ್ಯಾಬಿನೇ ಇದಕ್ಕೆಲ್ಲ, ಇವ್ರಿಗೆಲ್ಲ ಇದೆಲ್ಲ ವ್ಯವಸ್ಥೆ ಲೋಷನ್ ಯಾರು ಮಾಡೋರು ಇಲ್ವಾ? ಕುಡಿಯಕ್ ನೀರೇ ಪಾಪ ತುಂಬಾ ಕಷ್ಟದಿಂದ ನೀರು ಎಲ್ಲಿ ತರ್ತೀರಾ? ಇಲ್ಲ, ಅವ್ರವ್ರ ಪರವಾಗಿ ಅವರು ವ್ಯವಸ್ಥೆ ಮಾಡ್ಕೊಂಡು ತರ್ಕೊ ಅಲ್ಲಿಂದ ಎಲ್ಲ ತಂದು ನೀವು ಅವ್ರವ್ರದ್ದು ಅವ್ರ ಬದುಕು ಅವ್ರವ್ರದ್ದು ನೋಡ್ರಿ. ಅಚ್ಚ ಒಂದೇ ಹೋಗಕ್ ಆಗ್ತಿಲ್ಲ. ಇವ್ರು ಬರ್ತಾರೆ ಅವ್ರು ಬರ್ತಾರೆ ಅಂತ ಒಂದು ನಂಬಿಕೆ ಮೇಲೆ ದುಡಿಮೆಗೂ ಹೋಗ್ತಿಲ್ಲ ಯಾರು. ನಾನು ನಿಮ್ಮ ಕೈಯಲ್ಲಿ ಇವ್ರಿಗೆ ಒಂದು ಸಣ್ಣ ದುಡ್ಡು ಅಮೌಂಟ್ ಕೊಡ್ತೀನಿ, ಇವ್ರ ಕೈಲಿ ತಂದು ಕೊಡ್ಬೇಕು ನೀವು. हाँ, ये लोशन आते हैं बॉडी का पूरा, क्रीम वैसलिन पूरा आते हैं, वो लेके अच्छा पूछो कितना दे सकता हूँ मैं, देखेंगे. बरला मगा, बाय. ಜಾಗದಲ್ಲಿ ಅವ್ರು ಹೇಳ್ಕೊಟ್ಟಿದ್ದು ಜೋಪಡಿ ಇದೆಲ್ಲ ಇಲ್ವಾನಿ? ಯಾರು ಹೇಳ್ಕೊಟ್ಟಿದ್ದು? ಇದೇ ಬಿಜೆಪಿ ಕಡೆನಾರು ಬಂದು ನೀವು ಬಾಂಗ್ಲಾ ಅಂತ ಹೇಳಿ ಬಾಂಗ್ಲಾದೇಶ ಅಂತ ಹೇಳಿ ಅವಾಗ ನಾನು ನಮ್ಮ ಮನೆ ತಾಗಿದ್ದೆ, ನಾನು ಓಡ್ ಬಂದೆ. ಇಲ್ಲಿ ಅವರು ಬೇರೆ ಕಡೆ ಹೆಣ್ಮಕ್ಳು ಕಿತ್ತು ಬಿಟ್ರು. ಇನ್ನೇನು ಈ ಬಿಸಿಲಲ್ಲಿ ಇರಾನ್ ಅಂತ ಎಲ್ಲ. ಈಗ ಈ ಮಾತು ಇದೆಯಲ್ಲ, ಇಡೀ ಸ್ಟೇಟ್ ಅಲ್ಲಿ ಬಹಳ ದೊಡ್ಡ ಚರ್ಚೆ ಆಗ್ತದೆ. ಹೌದು ಸರ್. ಎನಿ ಟೈಮ್ ಯಾವ ಜಾಗದಲ್ಲಿ ಇದನ್ನ ಹೇಳಕ್ ರೆಡಿ ಇದ್ದೀರಾ ನೀವು? ಹೇಳ್ತೀವಿ ಸರ್. ನಾಳೆ ಹಿಂಗ್ ಹೇಳಿ ಅಂತ ಇವ್ರು ಬಂದ್ ಹೇಳಿದ್ರು, ಮುನಿಯಾಂಜನಪ್ಪ ಅವ್ರು ಬಂದ್ ಹೇಳಿದ್ರು, ಹೇಳಲ್ಲ ತಾನೆ? ಇಲ್ಲ ಸರ್, ಹೇಳಲ್ಲ. ನಾವು ಯಾರು ಹೆಸರು ಹೇಳಲ್ಲ ನಾವು. ಯಾಕಂದ್ರೆ ಹೌದು ಸರ್, ಒಂದು ಮಾನವೀಯತೆಯಿಂದ ನಾ ಸ್ಪಂದಿಸ್ತಾ ಇದ್ರೆ ನಾವು ಮನುಷ್ಯ ಆಗೋದಕ್ಕೆ ಯೋಗ್ಯ ಇರಲ್ಲ. ಹೌದು ಸರ್. ನೀವು ಹೇಳ್ತಾ ಇದ್ದೀರಾ ಬಿಜೆಪಿ ಅವರು ಬಂದು ಬಾಂಗ್ಲಾದವರು ಬಾಂಗ್ಲಾ ಅಂತ ಹೇಳಿ ಅಂತ ಹೇಳಿದ್ದೇನೆ. ನಿಜ ಹೇಳ್ತಾ ಇರೋದು. ಏನು UP ಕಡೆ ಇದ್ರಲ್ಲ, ಇಲ್ಲಿ ಜೋಪಡಿ ಹಾಕೊಂಡು ಅವ್ರದ್ದು ಮನೆ ಇತ್ತು, ಎಲ್ಲ ಡೆನಮಿಸ್ ಮಾಡಿದ್ರು. ಅವ್ರಿಗೆ ಹೇಳ್ಕೊಡ್ತಿದ್ದಾರೆ, ನೀವು UP ಇದು ಬಾಂಗ್ಲಾ ಅಂತ ಹೇಳಿ, ಬಾಂಗ್ಲಾದೇಶ ಅಂತ ಹೇಳಿ ಹಂಗಂತ ಅವ್ರಿಗೆ ಎದುರಿಸಿದ್ರು. ಅವ್ರ ಪಾಪ ನಾವ್ ಯಾವ ಬಾಂಗ್ಲಾದೇಶ ಇರಲ್ಲ, ನಾವು UP ನಾರ್ ಅಂತ ಅದು ಐತಲ್ಲ ಸರ್. ಬಾಂಗ್ಲಾನ ಅಂದ್ರು. ಇಲ್ಲ ಬಾಂಗ್ಲಾ ಅಲ್ಲ, ನಮ್ದು UP. ನೋಡಿ, ಊಟ ಮಾಡಲ್ಲ ಕೇಳಿಲ್ಲ, ಹೆಂಗ್ ಮಲಗ್ತಾ ಇದ್ದೀರಾ ಕೇಳಿಲ್ಲ, ಏನ್ ಕುಡಿ ಕೇಳಿಲ್ಲ. ಈ ಮಕ್ಕಳನ್ನ ನೋಡಿದ್ರೆ ಅಶೋಕ, ಈ ಮಕ್ಕಳನ್ನ ನೋಡಿದ್ರೆ ನೀನು ಬಂದ ತಕ್ಷಣ, ಈ ಮಗುನ ನೋಡಿದ ತಕ್ಷಣ ಕೇಳಬೇಕಾಗಿದ್ದೇನಂದ್ರೆ, ಮಗು ಊಟ ಮಾಡಿದ್ಯಾ, ಕಾಫಿ ಕುಡ್ದ್ಯಾ, ಹೇಗಿದ್ಯಾ? ಕೇಳಿಲ್ಲ. ಹಿಂಗ್ ಏನ್ ನೀನು ಬಾಂಗ್ಲಾನ, ನೀನು ಅಫ್ಘಾನಿಸ್ತಾನ, ನೀನು ಪಾಕಿಸ್ತಾನನ? ಇದಾಪ ರಾಜಕಾರಣಿ ಕೇಳೋದು ಜನಪ್ರತಿನಿಧಿ. ಹೆರಿಗೆ ಆಯ್ತು, ಆಮೇಲೆ ಹೆಂಗೇರಿಗೆ ಆಯ್ತು, ಎಷ್ಟು ಜನ ಮಕ್ಕಳು ಇದನ್ನ ಸರ್ಕಾರ, ಇವರು ವಿರೋಧ ಪಕ್ಷದ ನಾಯಕರು. ವಿರೋಧ ಪಕ್ಷದ ನಾಯಕ ಆಡಳಿತ ಪಕ್ಷ ಕ್ರೌರ್ಯ ಮಾಡಿದಾಗ ಆ ಕ್ರೌರ್ಯವನ್ನ ಪ್ರಶ್ನೆ ಮಾಡಬೇಕಾದ ಕೆಲಸ ವಿರೋಧ ಪಕ್ಷದವ್ರು ಮಾಡಬೇಕಾಗಿತ್ತು. ಒಂದು ಸಣ್ಣ ಆಯ್ತು, ನೀವು ಮುಸಲ್ಮಾನರ ವಿರೋಧಿಗಳ ಬಿಡಿ, ಆದ್ರೆ ನಿಮ್ಮ ಕಣ್ಣಿಗೆ ಹೆಂಗ್ ಪೊರೆ ಬಂದಿತ್ತಂದ್ರೆ, ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗವನ್ನ ನೀವು ಜಾಣಕುರುಡು ಅಂತಾರೆ. ನೋಡಕ್ಕೆ ಹೋಗ್ಲಿಲ್ಲ ನೀವು. ಯಾಕಡೆ ಇಲ್ಲ ಮುಟ್ಟಿದ್ರೆ ಏನಾಗುತ್ತೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಈ ಹಿಜಾಬ್, ಈ ಬುರ್ಕಾ ಮುಟ್ಟೋದು ಈಸಿ ಅವ್ರಿಗೆ.
ಇದು ಮುಟ್ಟೋದು ಈಸಿ ಇಲ್ಲ. ಏನಾಗ್ತದೆ ಈ ದೇಶದಲ್ಲಿ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹಂಗಾಗಿ ಜಾಣ ಕುರುಡು ಥರ ಬಂದು ಇದನ್ನು ಸೈಡಲ್ಲಿ ಇಟ್ಟರು, ಇವ್ರನ್ನ ಮಾತಾ ತೋರಿಸಿದ್ರು. ಬಂದವ್ರು ಅಟ್ಲೀಸ್ಟ್ ನೀವು ಹೇಗಿದ್ದೀರಿ ಕೇಳಿಲ್ವಲ್ರಿ? ಎಷ್ಟೇ ಹೆರಿಗೆ ಆಯ್ತು, ಎಷ್ಟು ಮಕ್ಕಳು, ಏನು ನಿಂಗೆ ಯಾಕೆ ಆಯ್ತಪ್ಪ, ಯಾಕೆ ಸಾಕ್ತೀಯಾ, ಮೊದ್ಲು ಕೇಳಿದ್ದೆ. ಊಟ ಆಗ್ತೀಯಾ, ಹೋಗ್ಲಿ ಬರ್ತಾ ಏನಾದ್ರು ನೀರು ಇಟ್ಕೊ ಬಂದ್ರಾ ಒಂದು ಬಾಟ್ಲು? ನಿಮ್ ಯೋಗ್ಯತೆ ಬೆಂಕಿ ಹಾಕೋದಕ್ಕೆ. ರಾಜಕಾರಣ ಶಾಶ್ವತ ಅಲ್ಲ, ರಾಜಕಾರಣ ಶಾಶ್ವತವಲ್ಲ, ನೀವು ಶಾಶ್ವತ ಅಲ್ಲ. ಆದ್ರೆ ನೀವು ಹೋಗೋ ಕೆಲಸಗಳು, ಬಿಟ್ಟು ಹೋಗೋ ಅಂತ ಸಾಧನೆಗಳಿದಾವಲ್ಲ, ಅದು ಮಾತ್ರ ಶಾಶ್ವತ. ಈ ನೆಲದಲ್ಲಿ ನಿಂತ್ಕೊಂಡು ನೀವೇನು ಮಾತಾಡಿದ್ರಿ ಅದು ಮಾತ್ರ ಶಾಶ್ವತ ಉಳ್ಕೊಳ್ಳುತ್ತೆ, ಎಲ್ಲ ರೆಕಾರ್ಡು. ಸಾಯೋ ಟೈಮಲ್ಲಿ ಬಹಳ ನರಳ್ತಿರ್ರಿ ನೀವೆಲ್ಲ. ಒಂದು ಸಣ್ಣ ಪುಣ್ಯಾತ್ಮರಿಗೆ ಬರುತ್ತೆ, ಅಂಥ ಸಾವುಗಳು ಬರಲ್ಲ ಇವರಿಗೆ. ಕೆಲವ್ರು ಏನು ಗೊತ್ತಾ, ಹುಳ ಬೀಸ್ ಸಾಯ್ತಾರಂತ ಗೊತ್ತಾ? ರೋರಿ ರೋರಿ ತು ಕ್ಯಾ ಓ ಅಂಕ್ ಮೇ ಪಾನಿ धूप सी धूप ओ क्या नाम क्या? ಹೀನಾ ಕೌಸರ್. तेरा नाम क्या बेटा? ಕನ್ನಡ ಮಾತಾಡ್ತಾಳೆ. ಹೌದಾ? ಏನು ನಿನ್ನ ಹೆಸರು ಹೀನಾ ಕೌಸರಾ? ಯಾವ ಸ್ಕೂಲಿಗೆ ಹೋಗ್ತಾ ಇದೆಯಾ? ಅಂಗನವಾಡಿನಾ? ನಿನಗೇನು ಅನ್ಸುತ್ತೆ ಇವೆಲ್ಲ ನೋಡಿದಾಗ? ಬೇಜಾರಾಗ್ತದ ಅಲ್ವಾ? ಏನು ಬೇಜಾರಂದ್ರೂ ಗೊತ್ತಿಲ್ದಾರ ವಯಸ್ಸು, ಸಂಕಟ ಅನ್ನೋದು ಗೊತ್ತಿಲ್ದಾರ ವಯಸ್ಸು. ಏನು ಪ್ರಶ್ನೆ ಮಾಡಿ ಮಕ್ಕಳನ್ನ? ಡಂಪಿಂಗ್ ಯಾರ್ಡ್ ಅಂತಾರೆ ಮುನಿ ಆಂಜನಪ್ಪನವರೇ. ಡಂಪಿಂಗ್ ಯಾರ್ಡ್ ಇಲ್ಲೆಲ್ಲ ಹತ್ರದಲ್ಲಿದೆ ಅಂತ ಕೇಳ್ಪಟ್ಟೆ. ಎಲ್ಲದು? 1 ಕಿಲೋಮೀಟರ್ ಸರ್, ಬೆಳ್ಳಳ್ಳಿ ಸರ್ವೆ ನಂಬರ್, ಬೆಳ್ಳಳ್ಳಿ ಗ್ರಾಮದಲ್ಲಿ ಇದೆ. ಟೋಟಲಿ ಬೆಂಗಳೂರು ಕಸ ಅಲ್ಲ, ಅಲ್ಲಿ ಡಂಪ್ ಮಾಡ್ತಾವ್ರೆ ಸರ್. ಇಲ್ಲಿಂದ 1 ಕಿಲೋಮೀಟರ್ ಸರ್. ಈಗ ಒಂದು ಈಗ ಡ್ಯಾನ್ ಸರ್, ಒಂದ್ಸಲ ಹಿಂಗೆ ಈ ಮನೆಗಳು ತೋರಿಸಿ. ಹೌದು ಫುಲ್ ರೆಸಿಡೆನ್ಷಿಯಲ್ ಇದೆ. ಹೌದು ಸರ್. ಇಲ್ಲಿ ಕಸ ಹಾಕೋದು ಹೌದಾ ಇವರು? ಸರ್ ಮೊದಲು ಇದು ಕ್ವಾರಿ ಸರ್, ಕ್ವಾರಿ ಸರ್. ಇದು ಕ್ವಾರಿ. ಇಲ್ಲೇನಾಗಿದ್ದು, ಇಲ್ಲಿ ಸ್ಫೋಟ ಆಯ್ತು ಒಂದು ಸಾರಿ, ಇದಾಗ್ಬಿಡ್ತು, ಸ್ಫೋಟ ಆಗ್ಬಿಡ್ತು. ಇದೇನಾಯ್ತು, ಈ ಸಣ್ಣ ಕಲ್ಲುಗಳೆಲ್ಲ ಬಿಟ್ಟು ಸರ್, ಮನೆಗಳ ಮೇಲೆ ಬಿದ್ದೋಗ್ಬಿಟ್ಟು, ಕೈ ಕಲ್ಲೆಲ್ಲ ಒಂದಷ್ಟು ಜನಕ್ಕೆ ಮುರಿದೋಗ್ಬಿಡ್ತು. ಅದಾದ್ಮೇಲೆ ಕ್ವಾರಿನ ಸ್ಟಾಪ್ ಮಾಡಿಬಿಟ್ರು ಸರ್. ಇಲ್ಲಿ ಹೊಡೆಯೋದ್ರನ್ನ ನಿಲ್ಲಿಸ್ಬಿಟ್ರು ಹಲವಾರು ವರ್ಷಗಳ ಕಾಲ. ಇವರೇನು ಮಾಡಿದ್ರು, ಸರ್ಕಾರದಲ್ವರ ಸ್ವತ್ತು, ಈ ಬಡವರೆಲ್ಲ, ಈ ಯಾರು ವಸ್ತಿಯನ್ರಿದ್ರು ಅವರೆಲ್ಲ ಬಂದು ಇಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಮನೆಗಳೆಲ್ಲ ಕಟ್ಕೊಳಕ್ಕೆ ಶುರು ಹಚ್ಕೊಂಡ್ರು. ಇದಾದ್ಮೇಲೆ ಇದು ಈ ಸ್ಥಿತಿಗೆ ಬಂತು ಸರ್. ಇದು ಅವರೇ ಮಣ್ಣು ನೋಡ್ಕೊಂಡು ಇದೆಲ್ಲ ಮಾಡ್ಕೊಂಡಿರೋದು. ಇದು ಆಕ್ಚುಲಿ ಕ್ವಾರಿ ಸರ್. ಅದು ಬೇಡ, ಇದು 5 ಎಕರೆ ಜಮೀನು ಅಂತಾರೆ ಸರ್, ನಮ್ಮದೇ ಅಂತಾರೆ ಸರ್. BSWML ನವರು ನಮ್ಮದೇ ಅಂತಾರೆ, ಸ್ವತ್ತು ನಮಗೆ ಬೇಡ ಸರ್, ನೀವೇ ತಗೊಳ್ಳಿ ಸರ್. ಕವಿಗೌಡರು ಪಾರ್ಟ್ನರ್ ಸರ್. ಅದರಲ್ಲಿ ಕವಿಗೌಡರು ಇದಾವಲ್ಲ, ಇವರು ಪಾರ್ಟ್ನರು, ಶೇರ್ ಹೋಲ್ಡರ್. ಡಂಪಿಂಗ್ ಯಾರ್ಡ್ ಮಾಡ್ತಾರಾ ಸರ್? 100% ಮಾಡಲ್ಲ ಸರ್, ಬಯೋಗ್ಯಾಸ್ ಮಾಡ್ತಾರೆ ಅನ್ನೋ ವಿಚಾರ ಗೊತ್ತಾಯ್ತು. ಈಗ ನೋಡ್ರಿ, ಇಲ್ಲಿ ಬಯೋಗ್ಯಾಸ್ ಇಂದ ಈ ಕಡೆ ಬೆಳ್ಳಳ್ಳಿ ಕಸ ನಿರ್ವಹಣೆ ಮಾಡ್ತಾ ಇರೋದ್ರಿಂದ ಹೆಂಗ್ ಜನ ಬದುಕ್ತಾರೆ ನಾಗರಿಕರು? ಒಬ್ರು ಪ್ರತಿನಿತ್ಯ ಇಷ್ಟಿಷ್ಟು ಜನ ಅಂತ ನಿಗದಿ ಮಾಡಿಕೊಂಡು ಸಾಯ್ತಾರೆ ಸರ್ ಎಲ್ಲ ಮುಂದಿನ ದಿನಗಳಲ್ಲಿ. ಇದಂತೂ ಸ್ಪಷ್ಟ ಸರ್. ಸ್ಲೋ ಪಾಯ್ಸನ್. ಇಲ್ಲಿ ಇರೋರ ಬದುಕನ್ನು ಮುಗಿಸಿದ್ರು, ಇನ್ನು ಮುಂದೆ ಬರೋರ ಬದುಕನ್ನು ಮುಗಿಸ್ತಾರೆ. ಇಲ್ಲಿ ಕೇವಲ ಈಗ ಈ ಜಾಗದಲ್ಲಿರುವಂತ ಜನರ ಭವಿಷ್ಯ ಹೋಯ್ತು, ಮುಂದಿನ ದಿನಗಳ ಈ ಊರಲ್ಲಿರೋ ಜನ ಭವಿಷ್ಯ ತೆಗಿತಾರೆ. ಇದೇ ಅದು ಬಯೋಗ್ಯಾಸ್ ತಮಾಷೆನ. ಲಕ್ಷಾಂತರ ಕೋಟಿ ಆಸ್ತಿ ಅಂತ ನೀವು ಘೋಷಣೆ ಮಾಡಿದ ಮೇಲೂ ಕೂಡ ಬದುಕಿಲ್ಲದ ಜನಕ್ಕೆ ನೀವು ದಾನ ಮಾಡಬೇಕು. ಆ ಲೆಕ್ಕದಲ್ಲಿ ಹೋಗ್ತಾ ತಗೊಂಡೋಗಲ್ಲ ಸರ್. ನನ್ನ ಸ್ವಂತ ಜಾಗನ ದಾನ ಮಾಡುವಷ್ಟು ಉದಾರಿ ಆಗ್ಬೇಕು ನಾವು. ಇನ್ನೂ ಆಸೆ, ಬಡವರನ್ನ ಬಡದೆಬ್ಸಿ, ಅವ್ರನ್ನ ಹೊಡೆದುಳಿಸಿ, ಅವ್ರನ್ನ ಸಾಯಿಸಿ, ಅವರ ಸಮಾಧಿ ಮೇಲೆ ನಿಮ್ಮ ಅರಮನೆ ಕಟ್ತಾ ಕೂತಿದ್ದೀರಲ್ಲ. ಅವ್ರದೇ ಓಟ್ ಕದ್ದು, ಈ ಜನಗಳು ಓಟ್ ಕದ್ದು, ಅದೇ ಜನಗಳಿಂದಾನೇ ಅಧಿಕಾರಕ್ಕೆ ಬಂದು ಜನಗಳನ್ನ ಇವತ್ತು ಬೀದಿ ಪಾಲ್ ಮಾಡಕ್ ಕೊಟ್ಟಿರೋ ಸರ್ಕಾರಗಳು ಸರ್ ಇವು. 2014-15ರಲ್ಲಿ ಸರ್ಕಾರದವರು ಕಾಲ್ ಮಾಡ್ತಾರೆ ಸರ್. 90 ಯಾರಾದ್ರೂ ಅನಧಿಕೃತವಾಗಿ ಮನೆಗಳು ಕಟ್ಟಿದ್ರೆ ನೀವು ಅರ್ಜಿ ಹಾಕೊಂಡು ಕಾಯಂ ಮಾಡಬಹುದು ಅಂತ ಹೇಳಿ ಮಾಡ್ಕೊಂತಾರೆ ಸರ್. ಇದರಂತೆ ಇವರು ಏನ್ ಮಾಡ್ತಾರೆ, ಇವರೆಲ್ಲ 148 ಜನ ಯಾವಾಗ 2015ರಲ್ಲಿ ಸರ್, 15ರಲ್ಲಿ ಅರ್ಜಿ ಹಾಕೊಂಡು ಅಕ್ಲಾಜ್ಮೆಂಟ್ ಎಲ್ಲ ಮಾಡ್ಕೊಂತಾರೆ ಸರ್. ಇದು ಪರಿಷ್ಕರಣೆ ಮಾಡಿದ ನಂತರ 2018-19ರಲ್ಲಿ ಭಾಳ ಪ್ರಜ್ಞಾಪೂರ್ವಕವಾಗಿ ಇಡೀ ಎಲ್ಲ ಸಮುದಾಯಗಳನ್ನು ಸೇರಿಸಿ ಹೋರಾಟ ಮಾಡಿದೆ ಸರ್. 2019ರಲ್ಲಿ ಅವರು ತಾತ್ಕಾಲಿಕ ಆದೇಶ ಹಕ್ಕುಪತ್ರನ ಕೊಡ್ತಾರೆ ಸರ್ 148 ಜನಕ್ಕೆ. ಅದಾದ್ಮೇಲೆ ಇವರಿಗೆ ವಿದ್ಯುತ್ ಸಂಪರ್ಕ ಕೊಡ್ತಾರೆ. ನಾವೇನು ಮಾಡ್ತೀವಿ, ಇವರಿಗೆ ವಿದ್ಯುತ್ ಸಂಪರ್ಕ ಕೊಟ್ಟಾದ್ಮೇಲೆ ಇವ್ರಿಗೆ ರಸ್ತೆ ಬೇಕು, ಬೀದಿ ದೀಪ ಬೇಕು,
ಆಮೇಲೆ ಅದು ಶೌಚಾಲಯ ಬೇಕು ಹೆಣ್ಮಕ್ಳಿಗೆ ಅಂತೇಳಿ ನಾವೆಲ್ಲ ಅರ್ಜಿ ಹಾಕ್ಯಂತ ಬರ್ತೀವಿ ಸರ್ ಇದುವರೆಗೂ ಕೂಡ. ಸರ್ ಇವ್ದು ಏನಾಗಿದೆ ಸರ್ ಅಂದರೆ 2014ರಲ್ಲಿ BSWML ಸಂಸ್ಥೆಯವರು ಕಸ ನಿರ್ವಹಣಾ ಘಟಕಕ್ಕೆ ಬಯೋಗ್ಯಾಸ್ ನಿರ್ಮಾಣಕ್ಕಾಗಿ ನಮಗೆ ಇದಾಗಿದೆ, ಶಾಂಕ್ಷನ್ ಆಗಿದೆ ಅಂತ ಹೇಳಿ ಇದು ಮಾಡ್ತಾರೆ ಸರ್. ಇದ್ರ ಆಧಾರದ ಮೇಲೆ ಕಂದಾಯ ಅಧಿಕಾರಿಗಳು ಇವ್ರಿಗೆ ಏನೂ ಸವಲತ್ತುಗಳು ಕೊಡಲ್ಲ ಸರ್. ಮೂಲತಃ ತಹಶೀಲ್ದಾರ್ ಕಚೇರಿಯಿಂದ ಕಂದಾಯ ಅಧಿಕಾರಿಗಳಿಂದ ನಡೆದಂಥ ಘನಘೋರವಾದಂಥ ತಪ್ಪು ಇವತ್ತು ಇಡೀ ಈ ಎಲ್ಲ ಬಡವರು ಕೂಡ ಇವತ್ತು 49 ದಿವಸಗಳ ಕಾಲ ಬೀದಿಗೆ ಬಂದು ಬದುಕ್ತಾವ್ರೆ. ಖಂಡಿತ ನ್ಯಾಯ ಸಿಗ್ತದ್ದು ಅನ್ನೋಂಥ ನಿರೀಕ್ಷೆ ಒಳಗಿದ್ದೀವಿ. ನನಗೆ ಇಲ್ಲಿ ಡೆಮಾಲಿಷನ್ ಆದ ಸಂದರ್ಭದಲ್ಲಿ ನಾನೊಬ್ಬ ಮಾಧ್ಯಮದವನಾಗಿ ಒಂದು ಮಾನವೀಯತೆಯ ನೆಲೆಯಲ್ಲಿ ಇಷ್ಟು ನೋಡ್ತಾ ಇದ್ದಾಗ ಇದೇ ಜನ ನೀವುಗಳೇ ತುಂಬ ಜನ ದೇಕೋ ಕೋನಾಯ ಶೇರಾಯ ಮಾಡಿದ್ರಿ. ಅಟ್ಲೀಸ್ಟ್ ಆಯಿತು, ಇವತ್ತು ಕೋರ್ಟಲ್ಲಿ ಹೊಡೆದಾಟ ಇದೆ, ಹೋರಾಟ ಇದೆ, ಸಮಸ್ಯೆಗಳಿತ್ತೋ ಇಲ್ವೋ ಎಲ್ಲದೂ ಕೂಡ ಒಂದು ದಿವಸ ತೀರ್ಮಾನ ಆಗೇ ಆಗ್ತದೆ. ಆದರೆ ನೀವು ಇಷ್ಟು ದೊಡ್ಡ ಜಗತ್ತು ಕಟ್ಕೊಂಡಿದ್ದೀರಲ್ಲ, ಇವ್ರಿಗೊಂದು ಸಾಮಾನ್ಯವಾಗಿ ಬದುಕೋದಕ್ಕೆ ಬೇಕಾದಂಥ ಒಂದಿಷ್ಟು ಸೌಕರ್ಯ ಮಾಡಿಕೊಡ್ಬೋದಲ್ಲ. ಹೋರಾಟ ಅಂತೂ ಜೀವಂತವಾಗಿದೆ. ಮುನಿಯಾಂಜನಪುರ ಅದೇ ಹೇಳಿದ್ದು, ಮರಿಯಪ್ಪನವರು ಅದನ್ನು ಹೇಳಿದ್ದು, ಇಲ್ಲಿರೋ ಪ್ರತಿ ಜನನೂ ಅದೇ ಹೇಳ್ತಾ ಇರೋದು. ಹೋರಾಟ ಜೀವಂತವಾಗಿದೆ, ಹೋರಾಟ ಸಾಯಲ್ಲ. ನಮ್ಮ ಸಾವಿನ ಜೊತೆಗೆ ಹೋರಾಟ ಸಾಯಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ಯಾರ್ಯಾರು ಹುಲಿ ಸಿಂಹಗಳಿದ್ದೀರಿ ರಾಜಕಾರಣಿಗಳೇ, ಲೋಕಲ್ MLA ಓಟ್ ತಗೊಳಕ್ಕೆ ಬಂದಂಥ MLA ಇಲ್ಲಿ ಬಂದುಬಿಟ್ಟು ಒಂದೇ 1 kg ಅಕ್ಕಿ ಕೊಟ್ಬಿಟ್ಟಿದ್ದು ದೊಡ್ಡ ಮನುಷ್ಯ ಅನ್ಸ್ಕೊಂಡ್ಬಿಡ್ತಿದ್ದ. 1 kg ಅಕ್ಕಿ ಕೊಟ್ಟಿದ್ದೆ ದೊಡ್ಡ ಮನುಷ್ಯ ಅನ್ಸ್ಕೊಂಡ್ಬಿಡ್ತಿದ್ರಿ. ಕೃಷ್ಣ ಬೈರೇಗೌಡ್ರೆ, ನೀವು ವಿಚಾರ ಏನೇ ಇರಲಿ, ಹೋರಾಟ ನಡೀತಾ ಇದೆ, ಮಾಡೇ ಮಾಡ್ತಾರೆ. ಬಡವರಿದ್ದಾರೆ. ಯಾವ ದೇಶ, ಯಾವ ಬಾಂಗ್ಲಾ, ಯಾವ ಪಾಕಿಸ್ತಾನ ಇಲ್ಲ, ಈ ಮಣ್ಣಲ್ಲಿ ಹುಟ್ಟು ಬೆಳೆದಂಥ ಮಕ್ಕಳೇ ಇದ್ದಾರೆ. ಇಲ್ಲಿ ಎಲ್ಲ ಹುಡ್ಕಾಡು ಬಂದಲ್ಲ, ಡಾಕ್ಯುಮೆಂಟಲ್ಲಿ ಚೆಕ್ ಮಾಡೇ ಬಂದಿರೋದಿಲ್ಲ ನಾನು. ನಿಮ್ಮ ಬಂದುಬಿಟ್ಟು ಬಾಂಗ್ಲಾ ಅಂತ ಹೇಳ್ಬಿಟ್ಟು ನಾಲ್ಗೆನ ಹೊರಗೆ ಹೇಳ್ದೇನು ಮಾತಾಡಿಲ್ಲ ನಾನು. ನನಗೆ ಗೊತ್ತಾಗ್ತದೆ, ಕಾಮನ್ ಸೆನ್ಸ್ ಇದೆ. ಇವ್ರು ನೋಡಿದಾಗ ಗೊತ್ತಾಗುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಶೋಷಿತ ಸಮುದಾಯ, 100 ಕುಟುಂಬ ಇದೆ. ಎಲ್ಲದನ್ನು ಮುಚ್ಚಾಕಿ, ಎಲ್ಲದನ್ನು ಮರೆಮಾಚಿ, ನಿಮ್ಮ ಇಷ್ಟ ಬಂದ ನೀವು ಪಾಲಿಟಿಕ್ಸ್ ಅವ್ನು ಹೊಡೆದಂಗೆ ಮಾಡೋದು, ನೀವು ಹತ್ತಂಗೆ ಮಾಡೋದು. ನಾಚಿಕೆ ಆಗಲ್ವಾ ನಿಮಗೆ? ಕೃಷ್ಣ ಬೈರೇಗೌಡ್ರೆ MLA, ನಾವು ಯಾವುದೋ ಹುಲಿ ಸಿಂಹಗಳ ಬಗ್ಗೆ ಮಾತಾಡೋದು ಬೇಡ. ಈಗ ಯಾರ ಬಗ್ಗೆ ನಾವು ಮಾತಾಡೋ ಅಗತ್ಯ ಇಲ್ಲ. ಲೋಕಲ್ ಶಾಸಕ ತಾನೇ, ಎಷ್ಟು ಸಲ ಗೆದ್ದಿರೋದು ಈ ಕ್ಷೇತ್ರದಿಂದ ನೀವು? 5 ಸಲ MLA, 1 ದಿವಸ ಬಂದಿಲ್ಲ ಅಲ್ಲ. ಹೇಗಿದಾವೆ ಈ ಮಕ್ಕಳು, ಹೇಗಿದ್ದಾರೆ ಈ ಜನ? ಒಂದು ಸಲ ನೋಡ್ಬಿಟ್ಟು ಪ್ರತಿ ಮನೆಗೆ ಒಂದಿಷ್ಟು ರೇಷನ್ ಕೊಟ್ಬಿಟ್ಟಿದ್ರೆ, ಎಲೆಕ್ಷನ್ ಟೈಮಲ್ಲಿ ಕೊಡ್ತೀರಾ ಸಖತ್ತಾಗಿ ಓಟಿಗ? ಈಗ ಇಲ್ವಾ? ರಂಜಾನ್ ಕಿಟ್ ಕೊಟ್ಟಿದ್ರಾ? ನೋಡಿ, ಈ ಏರಿಯಾಕ್ಕೆ ರಂಜಾನ್ ಕಿಟ್ ಬಂದಿದ್ಯಾ? ಈಗ ಬಿಡಿ, ಹೋದ ವರ್ಷ ಬಂತ? ಹೋದ ವರ್ಷ ಅಲ್ಲ, ಹೋದ ವರ್ಷದವರೆಗೂ ಬಂತು. ಈಗ ನಾಡ್ದು 17ನೇ ತಾರೀಕಿಂದ ರಂಜಾನ್ ಸ್ಟಾರ್ಟು. ನೀವು ಬೀದಿಯಲ್ಲಿ ಬಿದ್ದಾಗಲೇ ಬಂದಿಲ್ಲ, ಈಗೊಂದು ಟಾರ್ಪಲ್ ಹಾಕೊಂಡ್ಮೇಲೆ ಬರ್ತೀರಾ ನೀವು? ಡಿಸೆಂಬರ್ 20ನೇ ತಾರೀಕು ಏನು ಬೆಳಗ್ಗೆ 6 ಗಂಟೆಯಿಂದ ಅವತ್ತು ನೈಟ್ 8 ಗಂಟೆವರೆಗೇನು ಡೆಮಾಲಿಷನ್ ಮಾಡಿದರು ಸರ್. ಮಾಡಲಿ ಸರ್, ಅವ್ರ ಸ್ವತ್ತು ಅವ್ರು ತಗೊಳ್ಳಿ ಸರ್. ಆದರೆ ನಮ್ಮ ದೇಶದಾಗ ಒಂದು ಕಾನೂನು ಅದೇ, ಒಂದು ಸಂವಿಧಾನ ಅದೇ, ಹೆಣ್ಮಕ್ಳಿಗೆ ಪ್ರತ್ಯೇಕವಾದಂಥ ಒಂದು ಗೌರವ ಸ್ಥಾನ. ಹೌದು. ಟೋಟಲಿ ಸರ್ ಒಂದು 500ಕ್ಕಿಂತ ಹೆಣ್ಮಕ್ಳು, 500ಕ್ಕಿಂತ ಜಾಸ್ತಿ ಹೆಣ್ಮಕ್ಳು ಬೀದಿಗೆ ಬಿದ್ದಿವಿ ಸರ್. ಚಳಿ ಒಳಗೆ ಮೈ ಕೊರೆಯೋ ಚಳಿ ಸರ್. ಡಿಸೆಂಬರ್ ಸರ್, ಎಷ್ಟು ಚಳಿ ಆಯಿತು ಅಂತಂದರೆ ಸರ್, ಅದು ನಾವು ವರ್ಣಿಸೋಕ್ಕೆ ಆಗಲ್ಲ ಸರ್. ಆ ಥರದ ಚಳಿ, ಶೀತಗಾಳಿಂದ ಬದುಕೇವೆ ಸರ್. ಆ ಕಾರಣಕ್ಕೋಸ್ಕರ ನಮ್ಗೆ ಅದು ಭಾಳ ನೋವಾಯ್ತು ಸರ್. ನಾನು ಕಣ್ಣೀರು ಹಾಕ್ಕೊಂಬಿಟ್ಟೆ ಸರ್. DC ಸರ್, ಹೆಣ್ಮಕ್ಳು ಸರ್, ಎಳೆ ಮಕ್ಳಿಗೆ ಹಾಲು ಕೊಡಿ ಸರ್. ಹೋದ್ರೆ ಹೋಗ್ಲಿ, ಗಂಜಿ ಕೇಂದ್ರ ತೆರೀರಿ. ಇದುವರೆಗೂ ನಾವು ಹೇಳೋವರೆಗೂ ಕೂಡ ಗಂಜಿ ಕೇಂದ್ರದ ಪ್ರಸ್ತಾವನೆ ಇಲ್ಲ ಸರ್ ಅಲ್ಲಿ. ಮೊನ್ನೆನೂ ಕೂಡ ಜಿ ಬಿ ಮುಂದೆ ದೊಡ್ಡ ಗಲಾಟೆ ಮಾಡಿದ್ದೀನಿ. ಗಂಜಿ ಕೇಂದ್ರ ತೆರಿತೀರಿ, ಬೀಗ ಹಾಕ್ಯಂತೀರಿ. ಆಮೇಲೆ ಬೆಡ್ ಸರ್, ಬೆಡ್ ಕೊಟ್ಟವ್ರೆ ಯಾರಿಗೆ? ಇವ್ರಿಗೆ ಹೆಣ್ಮಕ್ಳಿಗೆ. ಅದಕ್ಕೂ ಬೀಗ ಹಾಕ್ಕೊಂಡವ್ರು ಕೊಡ್ಲಿಲ್ಲ. ಎಲ್ಲ ಬೀಗ ಸರ್, ಎಲ್ಲ ಬೀಗ. ಸುಮ್ಮನೆ ಅಲ್ಲ, ಈಗ ನೀವು ಅದನ್ನ ತರಬೇಕಾದ್ರೆ ಮೀಡಿಯಾ ಕವರ್ ಮಾಡೋದು, ಕೊಡ್ತಾ ಇದೀವಿ ನಾವೇ ಅಂತ. ಇದು ಸರ್ ತೋರಿಕೆ ಬರೀ ಡ್ರಾಮಾ ಸರ್, ಬರೀ ಡ್ರಾಮಾ. ಈಗ ಇವ್ರ ನಂಬ್ಕೊಂಡ್ರೆ ಆಗಲ್ಲ. ದಯವಿಟ್ಟು ಒಂದು ಸಮಾನ ಮನಸ್ಥಿತಿ ಜನ, ಮ್ಯಾಕ್ಸಿಮಮ್ ಮುನಿಯಾಂಜನಪ್ಪ ಅವರ, ಮರಿಯಪ್ಪನವರ ಅಥವಾ ಇಲ್ಲಿರೋರು ನಾವೆಲ್ಲ ಹೋರಾಟವನ್ನು ರೂಪಿಸ್ಬೋದು. ಬಿಟ್ಟರೆ ನಾವು ಇವ್ರಿಗೇನು ತಂದು ಕೊಡುವಂಥ ಪರಿಸ್ಥಿತಿಲಿ ಇಲ್ಲ. ಏನು ಕೊಡ್ಬೋದು? ಮ್ಯಾಕ್ಸಿಮಮ್ ಎಷ್ಟು ಕೊಡ್ಬೋದು ಮಾಡ್ಬೋದು ಅಷ್ಟೇ. ದಯವಿಟ್ಟು NGOಗಳಿರ್ಬೋದು, ಒಂದಿಷ್ಟು ಶಕ್ತಿಗಳಿದಾವಲ್ಲ ನಿಮ್ಮಲ್ಲಿ ಯಾರಾದ್ರು ಇದ್ದರೆ, ದಯವಿಟ್ಟು ಇವ್ರಿಗೆಲ್ಲ ಹಸಿವಿಗೆ ಒಂದಿಷ್ಟು ಅನ್ನ ಕೊಡುವಷ್ಟು ಕೆಲಸವನ್ನು ನಾವುಗಳು ಮಾಡೋಣ. ದಯವಿಟ್ಟು ಯಾರು ಇದ್ದೀರಾ, ಯಾರು ಈ ವಿಡಿಯೋ ನೋಡ್ತೀರಾ? ಯಾಕಂದರೆ ಹೋರಾಟ ಮಾಡುವಂತಹ ಕೆಚ್ಚು ಇವರಲ್ಲಿದೆ, ಆದರೆ ಹೊಟ್ಟೆ ಹಸಿವು ಭಾಳ ದೊಡ್ಡ ಕೆಟ್ಟದಾಗಿದೆ. ಹಾಗಾಗಿ ನಾವು ಇವರಿಗೆ ಆಹಾರ ಕೊಟ್ಟು ಅವರಿಗೆ ನೈತಿಕವಾಗಿ ಮತ್ತು ದೈಹಿಕವಾಗಿ ನಾವು ಇವ್ರಿಗೆ ಶಕ್ತಿ ತುಂಬೋಣ.
ದಯವಿಟ್ಟು ಈ ವಿಡಿಯೋ ನೋಡೋರು ದಯವಿಟ್ಟು ಯಾರಿಗೆ ನಿಮಗೆ ವಾಲಂಟಿಯರ್ ಆಗಿ ಇವ್ರ ಜನಕ್ಕೆ ಸಹಾಯ ಮಾಡಬೇಕು, ಇವ್ರಿಗೇನಾದ್ರೂ ವ್ಯವಸ್ಥೆ ಮಾಡಿಕೊಡ್ಬೇಕು. ಇವತ್ತೆಲ್ಲ ನಿಮಗೆ ಟಾಯ್ಲೆಟ್ ವ್ಯವಸ್ಥೆಗೆಲ್ಲ ಈಗೆಲ್ಲ ಬಂದುಬಿಟ್ಟಿದೆ, ಫಿಕ್ಸ್ಡ್ ಎಲ್ಲ ಏನೋ ಇದೆ, ಸುಮಾರು ಅವಕಾಶಗಳಿದ್ದಾವೆ. ಈ ಹೆಣ್ಮಕ್ಳನ್ನ ಆ ಗುಡ್ಡ ತೋರಿಸಿ ಡ್ಯಾನಿಯಲ್ ಸರ್, ಅಲ್ಲಿ ಮುಂದೆ ಆ ಬಂಡೆಗಳನ್ನು ದಾಟಿ ಆಚೆ ಹೋಗ್ತಾರಂತೆ. ಯಾವ ಸೇಫ್ಟಿ ಇದೆ ಹೆಣ್ಮಕ್ಳಿಗೆ? ಈ ಲೇಔಟ್ನಲ್ಲಿ ಡೆಮಾಲಿಷ್ ಆಗಿರೋ ಮನೆಗಳ ಪೈಕಿ ಈ ಮನೆ ಕೂಡ ಒಂದು. ಅವಾಗ ನಾನು ಚಂದ್ರಶೇಖರ್ ಅವ್ರಿಗೆ ಮಾತಾಡಿದೆ. ನೀವ್ಯಾರು? ನಮ್ಮಪ್ಪ ಅವರು. ಚಂದ್ರಶೇಖರ್ ತಂದೆ ಏನು ಹೆಸರು ನಿಮ್ಮದು? ಕಣ್ಣನ್ ಅಂತೇಳಿ ಅಲ್ವಾ? ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು ನೀವು? ನಾನು ಬಂದು 13 ವರ್ಷ ಆಯ್ತು. 13 ವರ್ಷ. ಅವ್ರಿಗೆ ಸ್ವಲ್ಪ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಅದಕ್ಕೆ ಮೈ ಹುಷಾರು. 13 ವರ್ಷ ಆಗೈತೆ ಬಂದು. ತಾಯಿನಾ? ತಾಯಿ. ನಾವು ಆ ಕಡೆ ಇದ್ವಿ ಪಕ್ಕದಲ್ಲಿ, ಇಲ್ಲಿ ತುಂಬ್ಕೊಂತ ಇದ್ವಿ, ನಾವು ಬಂದು ಹಾಕೊಂಡು ಇಲ್ಲೇ ಇದ್ದೀವಿ. 13 ವರ್ಷ ಆಯ್ತು. ಪರಿಶಿಷ್ಟ ಜಾತಿ ಸೇರ್ತೀರಿ ಅಲ್ವಾ ನೀವು? ಆದಿ ಕರ್ನಾಟಕ. ನನಗೆ ನಾನು ನನ್ನ ನೋಡಿದ್ರೆ ಜಾತಿ ಧರ್ಮಗಳ ಬಗ್ಗೆ ನಂಗೆ ಇಂಟ್ರೆಸ್ಟ್ ಇಲ್ಲ. ಮನುಷ್ಯರೇ ಎಲ್ಲ ಒಂದೇ ಜಾತಿ ಅಂತ ನಾನು ಮಾತಾಡ್ತೀವಿ. ಆದರೆ ಇಲ್ಲಿ ಯಾಕೆ ನಾನು ಇದನ್ನು ಕೇಳಿದೆ ಅಂದರೆ, ನಿಮ್ಗೆ ಆರಂಭದಲ್ಲೇ ಹೇಳಿದೆ, ಬರೀ ಮುಸ್ಲಿಮ್ಸ್ ಬಾಂಗ್ಲಾ ಅಂತ ಬರೀ ಇದನ್ನೇ ಹೇಳ್ಕೊಂಡು ಎಲ್ಲವನ್ನು ಮುಚ್ಚೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಇಲ್ಲಿ ಸುಮಾರು 20ರಿಂದ 30 ಕುಟುಂಬಗಳು ಪರಿಶಿಷ್ಟ ಜಾತಿಯವರಿದ್ದರು. ಶೋಷಿತ ಸಮುದಾಯಗಳ 100 ಕುಟುಂಬ ಇತ್ತು. ಅವರು ಇದ್ದಾರೆ, ಇವರು ಇದ್ದಾರೆ, ಬಟ್ ಅವರು ಮಾತ್ರ ತೋರಿಸ್ತೀರ. ಇದು ನಿಮ್ಮ ರಾಜಕಾರಣದ ನೀಚತನ ಅಂತ. ನಿಮ್ಮ ಹೆಸರು? ಮಂಗಮ್ಮ. ಬಾಬಾ ಸಾಹೇಬ್ ಅಂಬೇಡ್ಕರ್ದು ಏನು ಸರ್ ಇದು? ಗ್ಲಾಸ್ ಇಲ್ಲ, ಫೋಟೋ ಬಾಬಾ ಸಾಹೇಬ್ರದ್ದು ಗ್ಲಾಸು ಬಿಟ್ಟಿಲ್ಲ ಸರ್. ಮೊನ್ನೆ ಎತ್ತಕ್ಕೂ ಬಿಟ್ಟಿಲ್ಲ ಸರ್. ಬೇರೆ ಸಿಲಿಂಡರ್ ಮಾತ್ರ ಆಚೆ ಎತ್ತಕೊಬಿಟ್ರು ಸರ್. ಸಾಹೇಬ್ರ ಫೋಟೋನ ಎತ್ತಕ್ ಬಿಟ್ಟಿಲ್ವಾ? ಬಿಟ್ಟಿಲ್ಲ, ಹೊಡೆದೋಯ್ತು. ಆಮೇಲೆ ಓಡೋಗಿ ನಾನೇ ಎತ್ಕೊಂಡೋಗಿ ಮಡಗಿದ್ ಸರ್ ಆಚೆ. ಬಾಬಾ ಸಾಹೇಬ್ರದ್ದು ಫೋಟೋ ಒಳಗಡೆ ಇತ್ತು. ಇವರಿಲ್ಲದೆ ಈ ದೇಶ ಇದೆಯಾ? ಇವರಿಲ್ಲದೆ ಈ ದೇಶ ನಡೀತಾ ಇದೆಯಾ? ಬಾಬಾ ಸಾಹೇಬ್ರ ಸಂವಿಧಾನ ಅಲ್ವಾ ಈ ದೇಶ ನಡೆಸ್ತಾ ಇರೋದು? ಆಯ್ತಪ್ಪ, ನೀವು ಕ್ರೂರಿಗಳಾಗೇ ಬಂದಿದ್ರಿ, ನೀವು ಒಡೆಯೋರು ಕಟ್ಟೋರಲ್ಲ, ಆಯ್ತು ಒಡೆಯಕ್ಕಂತ ಬಂದ್ರಿ. ಬಾಬಾ ಸಾಹೇಬ್ರ ಫೋಟೋನಾದ್ರೂ ಮರ್ಯಾದೆಯಿಂದ ಗೌರವದಿಂದ ಹೊರಗೆ ಕಳಿಸಿದ್ದಾನೆ ನಿಮ್ಮ ಕೆಲಸ ಮಾಡಬೇಕು. ಗ್ಲಾಸ್ ಹೊಡೆದೋಗಿದೆ, ಹೊಡಿಬೇಕಾರೆ ಬಿಟ್ಟಿಲ್ಲ ಅಂತೆ. ಮನೆಯಲ್ಲಿ ದೇವ್ರ ಫೋಟೋ ಯಾವನನ್ನು ಹೊಡೆದಿರೋದು? ಅವನು ಯಾವ ನಿಚ್ಚ? ಅವನ ಮೇಲೆ ಕೇಸ್ ಹಾಕ್ಬೇಕಲ್ಲ. ಯಾರು ಹೊಡೆದಿರೋನು? ಯಾವನು ಅಲ್ಲ, ಹೊಡೆಸ್ದವ್ರ ಮೇಲೆ ಕೇಸ್ ಹಾಕ್ಬೇಕು. ಅಂದ್ರೆ ಬಾಬಾ ಸಾಹೇಬ್ರಿಗೆ ಗೌರವ ಕೊಡ್ದಿರೋರು ನೀವು ಯಾರಿಗೆ ಗೌರವ ಕೊಡ್ತೀರಾ? ಈ ಬಡವರಿಗೆ ಕೊಡ್ತೀರಾ? ನಿಮಗೆ ಬಾಬಾ ಸಾಹೇಬ್ರ ಭಯನೇ ಇಲ್ವಲ್ರಿ? ಅವ್ರ ಭಯನೇ ಇಲ್ಲ ಅಂದಮೇಲೆ ನೀವು ಇನ್ನೇನು ಮಾಡ್ತೀರಾ ಇವ್ರ ವಿಚಾರದಲ್ಲಿ? ಆದರೆ ಒಂದಿಷ್ಟು ಮನುಷ್ಯತ್ವ ಮಾನವೀಯತೆಗಳಿಲ್ವಾ? ಇಲ್ಲಿ ನಿಲ್ಲಕ್ಕಾಗ್ತಿಲ್ಲ, ಎಷ್ಟು ಹೀಟ್ ಇದೆ, ಹತ್ರದಲ್ಲಿ ಬಂಡೆ ಇದೆ. ಅದು ಯಾರ ದಾನಿಗಳು. ನೀವು ಯಾರು? ಮಗಳು ಓದ್ತಾ ಇದ್ರಾ? ಏನ್ ಮಾಡ್ತಿದ್ರಿ? 10th ಎಲ್ಲಿ? ಯಾವ ಜಿನಾ ಕನ್ನಡ ಸ್ಕೂಲ್. ಓಕೆ. ಏನ್ ಅನ್ಸುತ್ತೆ? ಬೇಜಾರಾಗತ್ತೆ? ಮಕಾನೇ ಸರಿ ಇಲ್ಲ ಸರ್. ಹೊಡೆದಾಗಿಂದ ನಾವು ಹುಡುಗಿಗೆ ಬೇಜಾರಾಗಿ ಹಂಗೆ ಕುಂತಿದ್ವಿ. ಯಾಕಂದ್ರೆ ಚೇಂಜ್ ಮಾಡ್ಕೊಳಕ್ಕೆ ಜಾಗ ಇಲ್ಲ, ರೆಸ್ಟ್ ರೂಮ್ಗೆ ಹೋಗೋದಕ್ಕೂ ಇದಿಲ್ಲ, ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಹಂಗಾಗಿ ಅವರು ಬೇಜಾರಾಗಿದ್ದಾರೆ. ನಾನು ಮನೆ ಮಾಡೋಕ್ಕೂ ಆಗ್ತಾ ಇಲ್ಲ. ಸ್ವಲ್ಪ ಸಾಮಾನು ಫ್ರೆಂಡ್ಸ್ ಮನೇಲಿ ತಗೊಂಡೋಗಿ ಮಡಗಿದ್ದೀನಿ ನಾನು. ಇಲ್ಲಿದ್ರೆ ನಾ ಇದಾಗ ಹೋಗುತ್ತೆ ಅಂದ್ಬಿಟ್ಟು. ಏನ್ ಹೆಸರು? ರಕ್ಷಿತಾ ಅಂತ. SLC ಓದ್ತಾ ಇದ್ರಲ್ಲ? ಸರಿ ಹೋಗ್ತದೆ, ತಲೆ ಕೆಡ್ಸ್ಕೊಬೇಡಿ. ಇಲ್ಲೊಂದು ಫೋಟೋ ಇಟ್ಕೊಂಡು ಕೂತಿದ್ರಲ್ಲ, ಇಲ್ಲೊಂದು ಫೋಟೋ ಇದೆಯಲ್ಲ, ಇದೊಂದೇ ಗ್ಯಾರಂಟಿ ನಿಮಗೆ. ಇವರೊಬ್ಬರೇ ಗ್ಯಾರಂಟಿ ನಿಮಗೆ. ಇವ್ರನ್ನ ನಂಬಿ ಒಳ್ಳೇದಾಗ್ತದೆ. ಬೇಜಾರು ಮಾಡಬೇಡಿ, ಏನು ಮಾಡೋಕ್ಕಾಗಲ್ಲ, ಬದುಕು. ನೀವು ವೈಫಾ? ಏನು ಹೆಸರು? ಶಾರದಾ ಅಂತ. ನಿಮ್ಗೆ ಯಾವ ಊರು? ಇದೇ ಊರ್ದ. ಅಂದ್ರೆ ಅವ್ರದ್ದು ಕಡಪ ಸರ್. ಅಂದ್ರ ಲವ್ ಮ್ಯಾರೇಜ್ ನಂದು. ಹಂಗಾಗಿ ನಿಮ್ಮ ಊರಲ್ಲೆಲ್ಲ ಅಪ್ಪ ಅಮ್ಮ ಯಾರು ಇಲ್ಲ? ನಿಮಗಿದೆ ಕೊನೆ? ಹೌದು ಸರ್. ಚೆನ್ನಾಗಿ ಓದಿ ಈ ದೇಶದಲ್ಲಿ ಭವಿಷ್ಯದಲ್ಲಿ ಏನೋ ಆಗಬೇಕಾದಂಥ ಯೂತ್ಸ್ಗಳೆಲ್ಲ ಇವತ್ತು ಇರೋ ಮನೆನ ಕಳ್ಕೊಂಡು ಈ ಮಗು ಏನು ಮಾಡ್ತಾಳೆ? SLC ಹುಡುಗಿ, 16 ವಯಸ್ಸಲ್ವಾ? 16 ವರ್ಷದ ಹೆಣ್ಣು ಮಗಳು ಹೇಗೆ ಬದುಕ್ಬೋದು ಈ ಶೆಡ್ಡಲ್ಲಿ? 16 ವರ್ಷದ ಹೆಣ್ಣು ಮಗಳು ಎಲ್ಲಿ ಸ್ನಾನ ಮಾಡಬೇಕು? ಹೇಗೆ ಡ್ರೆಸ್ ಹಾಕೋಬೇಕು? ಯಾವ ಸೇಫ್ಟಿ ಇದೆ ಹೆಣ್ಮಕ್ಳಿಗೆ? ಏನು ಮಾನ ಇಲ್ವಾ? ನಿಮ್ಮ ಮನೇಲಿ ಹೆಣ್ಮಕ್ಳು ಇಲ್ವೇನ್ರಯ್ಯ? ಅವ್ರಿಗೂ ಹೀಗೆ ಬೀದಿಯಲ್ಲಿ ಬಿಟ್ಬಿಡ್ತೀರಾ? ರಕ್ಷಿತಾ, ಡೋಂಟ್ ವರಿ, ಬಿ ಹೋಪ್, ಕಾನ್ಫಿಡೆಂಟ್ ಆಗಿರಿ, ಒಳ್ಳೇದಾಗ್ತದೆ, ದೇವ್ರು ಒಳ್ಳೇದು ಮಾಡ್ತದೆ ನಿಮಗೆ. ಆಲ್ ದಿ ಬೆಸ್ಟ್. ಓಕೆ. ಈಗೆಲ್ಲ ಹೋರಾಟಗಳು ಮಾಡ್ತಿದ್ದಾರೆ, ಹೋರಾಟ ನಡೀತಿದೆ. ಕ್ರೌರ್ಯಕ್ಕೆ ಒಂದು ಅಂತ್ಯ ಇರುತ್ತೆ. ರಾಜಕಾರಣ ಇವತ್ತು ನಾವು ಅನುಭವಿಸ್ತಿದ್ದೀವಲ್ಲ,
ಆ ನೋವನ್ನು, ಆ ಸಂಕಟನ ನಾಳೆ ಕಾಲಚಕ್ರ ಹಿಂಗಂತಿರ್ತದೆ. ಇವತ್ತು ನಾವು ಇಲ್ಲಿದ್ದೀವಿ, ನಾಳೆ ನಾವು ಅಲ್ಲಿರ್ತೀವಿ ಅಲ್ವಾ? ನಮ್ಮನ್ನು ಅಲ್ಲಿಂದ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ ಇವರು. ಇನ್ನು ಮುಂದೆ ಕರ್ಕೊಂಡು ಬರೋಲ್ಲ, ಹೋಗಲ್ವಾ? ಹೋಗಲ್ವಾ ರಕ್ಷಿತಾ? ಧೈರ್ಯವಾಗಿರ್ಬೇಕು. ಯಾಕಂತ ಏನೇ ಬಂದರೂ ಫೇಸ್ ಮಾಡಬೇಕು. ಪ್ರತಿಯೊಂದು ನಮಗೆ ಅಗ್ನಿ ಪರೀಕ್ಷೆ ಅನ್ಕೋಬೇಕು. ಮಾನವೀಯತೆ ಇದ್ದೇ ಇದ್ದಾನೆ. ನಾಳೆ ಮಂಗಳವಾರದಿಂದನೂ ಒಬ್ಬರು ಬರ್ತಿದ್ದಾರೆ, ಕೋರ್ಟಲ್ಲಿ ಹೋಗಿದೆ, ಒಳ್ಳೇದಾಗ್ತದೆ. ಒಟ್ಟಿನಲ್ಲಿ ನಿಮಗೊಂದು ಒಳ್ಳೆ ಒಂದು ನೆಲೆ ಅಂತೂ ಸಿಗ್ತದೆ. ಅದಕ್ಕೋಸ್ಕರ ನಾವು ಹೋರಾಟ ಮಾಡಿ ನೀಟಾಗಿ ಇಲ್ಲಿಂದ ಹತ್ಕೊಂಡು ಬರ್ತಾರೆ. ಸೀದಾ ಬಂದು ನೋಡಿ ಇದೆ ಈ ಜಾಗದಲ್ಲಿ ಈ ಪೊದೆಗಳೆಲ್ಲ ಇದಾವಲ್ಲ, ಇಲ್ಲಿ ಅವರು ಬಾತ್ರೂಮು ಎಲ್ಲ ಮುಗಿಸ್ತಾರೆ. ಹೆಂಗಸರು ಮಕ್ಕಳಾದ್ರೆ ನಡೀತದೆ, ಹೆಂಗಸರು ಎಲ್ಲ ಇಲ್ಲಿ ಯಾವ ಸೇಫ್ ಇದೆ ರೀ? ಈಗ ಡೆಮಾಲಿಷನ್ ಆಗಿರೋದು ಫಕೀರ್ ಲೇಔಟು, ವಸೀಂ ಲೇಔಟ್ ಅಂತಾರಲ್ಲ, ಇದು ವಸೀಂ ಲೇಔಟ್ ನೋಡಿ. ಹೊಸದಾಗಿ ನಾವು ನಾಮಕರಣ ಮಾಡಿದ್ವಿ. ಈಗ ಹೊಸದಾಗಿ ಮಹಾನಾಯಕ ಡಾಕ್ಟರ್ ಅಂಬೇಡ್ಕರ್ ಬಡಾವಣೆ. ಈಗ ಮೊದಲು ವಸೀಂ ಲೇಔಟ್ ಅಂತ ಕರಿತಿದ್ರೆ, ಈಗ ಮಹಾನಾಯಕ ನಗರ ಅವ್ರು ಸುಮ್ಮನೆ ಕ್ರಿಯೇಟ್ ಮಾಡಿದ್ದು ನೋಡಿ. ಇದೊಂದು ಸತ್ಯವನ್ನ ಮಾತಾಡೋಣ ಬನ್ನಿ. ಇಲ್ಲಿ ಇಡೀ ಮಾಧ್ಯಮಗಳಲ್ಲಿ, ಇಡೀ ರಾಜಕಾರಣಿಗಳೆಲ್ಲ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾ ಇದ್ರು, ಏನೋ ಫಕೀರ್ ಲೇಔಟು ವಸೀಂ ಲೇಔಟ್ ಅಂತ. ಫಕೀರ್ ಲೇಔಟ್ ಯಾವ್ದು ಗೊತ್ತಾ? ಈ ಕಡೆ ಬನ್ನಿ ನೀವು. ಈ ಡೆಮಾಲಿಷ್ ಕಂಪ್ಲೀಟ್ ಆಗಿದೆಯಲ್ಲ, ಇದು ಫಕೀರ್ ಲೇಔಟು. ಈ ಕಡೆ ಬನ್ನಿ, ಇಲ್ಲೊಂದಿಷ್ಟು ಡೆಮಾಲಿಷ್ ಮಾಡಿದ್ದಾರೆ ಈ ಬದಿಲಿ. ಇನ್ನು ಇದೆಲ್ಲ ಡೆಮಾಲಿಷ್ ಮಾಡುವಂಥ ಪ್ಲಾನ್ ಅಂತೆ. ಫಕೀರ್ ಲೇಔಟು, ವಸೀಂ ಲೇಔಟು. ಫಕೀರ್ ಮತ್ತು ವಸೀಂ ಈ ಎರಡು ಹೆಸರುಗಳನ್ನು ಇಟ್ಕೊಂಡು ಏನು ಬೇಕಾದರೂ ಮಾಡಬಹುದು ಅನ್ನೋದು ಇವರ ಪ್ಲಾನು. ಆದರೆ ಇದು ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಲೇಔಟ್. ಈ ಹೆಸರುಗಳನ್ನು ತೆಗೆದ್ರೆ ಏನಾಗ್ತದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ತುಂಬ ಕ್ಲಾರಿಟಿ ಇದೆ. ಹಾಗಾಗಿನೇ ವಸೀಂ ಫಕೀರ್ ಅನ್ನೋದಲ್ಲೇ ಮುಗಿಸ್ಬಿಡ್ತಾರೆ. ಇದು ವಸೀಂ ಅಲ್ಲ, ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ನಗರ. ಇಲ್ಲೆಲ್ಲ ವಾಸ ಮಾಡ್ತಾ ಇದ್ದಾರೆ. ಇವತ್ತು ನೋಡಿ ಹಿಂಗೆ ಇತ್ತಲ್ವಾ ಇಲ್ಲಿ? ಇವತ್ತು ಏನು ಈ ನೀವು ಸೀನ್ ನೋಡ್ತಾ ಇದ್ದೀರಾ, ಮಹಾನಾಯಕ ಅಂಬೇಡ್ಕರ್ ನಗರ, ಆ ಕಡೆ ಡೆಮಾಲಿಷನ್ ಆಗಿರೋಂಥ ಫಕೀರ್ ಲೇಔಟ್ ಹಿಂಗೆ ಇತ್ತು. ನೀವು ಆರಂಭದಲ್ಲಿ ನಾನು ತೋರ್ಸೋ ಬಂದೆ ಗೊತ್ತಾ, ಶೆಡ್ಡು, ಆ ಶೆಡ್ಡಲ್ಲಿ ಅವ್ರು ನರಳುತ್ತಿರೋದು. ಇವತ್ತು ಆ ಪರಿಸ್ಥಿತಿ ಇದೆ. ಅವ್ರು ಈ ಸ್ಥಿತಿಯಲ್ಲಿ ಇದ್ದರು. ಶೀಟ್ ಮನೆಗಳಿದ್ವು, ಮನೆ ಇಷ್ಟು ಚೆನ್ನಾಗಿ ನೀಟಾಗಿತ್ತು, ಎಲ್ಲ ಮನೆಗೊಂದು ವಾಶ್ರೂಮ್ ಇತ್ತು, ಒಂದು ಗೌರವದ ಬದುಕಿತ್ತು. ಈಗಿದ್ದಂತಹ ಅವರ ಬದುಕನ್ನು ಈ ರೀತಿ ನೋಡಿ ಹಾಗೆ ಮಾಡಿಟ್ಟಿದ್ದಾರೆ. ನಿಮ್ಮ ಹೆಸರೇನು ಮೇಡಮ್? ಲಕ್ಷ್ಮಮ್ಮ ಅಂತ. ಯಾವ ಊರು? ಇಟ್ಕೆ ಫ್ಯಾಕ್ಟ್ರಿ. ಊರ ಹೆಸರು ಇಟ್ಕೆ ಫ್ಯಾಕ್ಟ್ರಿನಾ? ಈಗ ಏನಿದೆ ಕಲ್ಲಿನ ಫ್ಯಾಕ್ಟ್ರಿ ಒಳಗಡೆ ಇದ್ರಲ್ಲ, ಏನು ಕತೆ? ಸ್ವಾಮಿ, ನಮಗೆ ಯಾವುದು ಇರಲಿಲ್ಲ. ನಮ್ಗೆ ಮನೆ ಇರೋಕೆ ಬಾಡಿಗೆ ಕಟ್ಕೊಂಡಿರ್ತಾ ಇದ್ರಿ. ಕೂಲಿ ಮಾಡೋದು ನಮಗೆ ಬಾಡಿಗೆ ಕಮ್ಮಿ, ಸಂಬಳ ಕಮ್ಮಿ ಬರ್ತಾ ಇತ್ತು. ಅದಕ್ಕೆ ನಮ್ಗೆ ಇಲ್ಲಿ ಗೌರ್ಮೆಂಟ್ ಜಾಗದಾಗ ಎಲ್ಲ ಕಟ್ತಾ ಇದ್ರು. ನಮಗೂ ಏನು ಅಂತ ನಮಗೂ ಸ್ವಲ್ಪ ಜಾಗ ಮಾಡ್ಕೊಂಡು ಕಟ್ಕೊಂಡಿದ್ದೀರಿ. ಎಷ್ಟು ವರ್ಷದ ಹಿಂದೆ? ನಾನು 18 ಇಸ್ಪಿ ಇದ್ರೊಳಗೆ ಮಾಡಿ ಕಟ್ಟಿದ್ದಿಲ್ಲಿ ಬಂದು. ಎಷ್ಟು ಜನ ಇದ್ದಾರೆ ಮನೆಯಲ್ಲಿ? ನಾನು ನಮ್ಮ ಮಗ 4 ಜನ ಇದ್ದೀರಿ. ಯಜಮಾನ್ರು ಇಲ್ಲ. ಏನು ಕೆಲಸ ಮಾಡ್ತೀರಿ? ನಾವು ಇಲ್ಲಿ ಕಸ ಗುಡ್ಸೋಕೆ ಹೋಗ್ತೀವಿ. ಕಸ ಗುಡ್ಸೋ ಕೆಲಸ. ಓಕೆ. ನನಗೆ ಈ ಜಾತಿ ಧರ್ಮದ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ, ಆದರೂ ಕೇಳ್ತೀನಿ. ಯಾಕಂದರೆ ಇಲ್ಲೆಲ್ಲ ಬೇರೆ ಬೇರೆ ಕತೆಗಳು ಹೊಡೆದ್ರಲ್ಲ, ಆ ಕಾರಣ ಕೇಳ್ತೀನಿ. ನೀವು ಯಾವ? ಆದಿ ಕರ್ನಾಟಕ. ಆದಿ ಕರ್ನಾಟಕ ಪರಿಶಿಷ್ಟ ಜಾತಿ. ಪರಿಶಿಷ್ಟ ಜಾತಿ ಬರ್ತಾರೆ. ನೀವು? ನಾನೆಲ್ಲ ಬರೀ ಮುಸಲ್ಮಾನರು ವಾಸ ಮಾಡೋದಿದ್ದ ಅನ್ಕೊಂಡಿದ್ದೆ. ಇಲ್ಲ ಸ್ವಾಮಿ, ಎಲ್ಲ ಜಾತಿಯವರು ಅಲ್ಲ, ನಾನು ಟಿವಿಯಲ್ಲಿ ನೋಡಿದೆ ಬರೀ ಮುಸ್ಲಿಮ್ರು ಇದ್ದಾರೆ, ಬರೀ ಬಾಂಗ್ಲಾದೇಶದವ್ರು ಇದ್ದಾರೆ ಅನ್ಕೊಂಡಿದ್ದೆ. ಇಲ್ಲ ಸ್ವಾಮಿ, ಯಾರು ಬಾಂಗ್ಲಾದೇಶದವ್ರು ಅನ್ನೋದು ಇಲ್ಲಿ ಯಾರು ಇಲ್ಲೇ ಇಲ್ಲ. ಇರಲಿಲ್ವಾ ನಿಮಗೆ? ಇಷ್ಟ 18 ವರ್ಷದಲ್ಲಿ ಯಾರು ನಾವು ಸಿಕ್ಕಿಲ್ವಾ? 18 ವರ್ಷದಿಂದ ನಾವು ಇಲ್ಲೇ ಇದ್ದೀರಿ. ಅಸಲು ಹುಟ್ಟದಾಗಿಂದಾನು ಇಲ್ಲೇ ಇದ್ದೀರಿ. ಬಾಂಗ್ಲಾದೇಶದವ್ರು ಇಲ್ಲ ಸ್ವಾಮಿ ಇಲ್ಲಿ. ಯಾರು ಹಿಂದಿ ಸಾಹೇಬ್ರು ಅವರು ಇವರು ಎಲ್ಲರೂ ಅವರೇ, ಪ್ರತಿಯೊಬ್ರು ಅವರೇ ಸಾಹೇಬ್ರು, ತಮಿಳವರು ಎಲ್ಲರೂ ಇದ್ದಾರೆ. ಮುಸ್ಲಿಮ್ಸ್ ಈ ದೇಶದಲ್ಲಿ 2ನೇ ಅತಿ ದೊಡ್ಡ ಸಂಖ್ಯೆ. ಈ ದೇಶದ 2ನೇ ಅತಿ ದೊಡ್ಡ ಸಂಖ್ಯೆ ಮುಸ್ಲಿಮ್ಸು. ಈ ದೇಶಕ್ಕೆ ಸ್ವಾತಂತ್ರ್ಯ ಹಿಂದೂ ಮುಸ್ಲಿಮ್ ಎಲ್ಲ ಸೇರ್ಕೊಂಡೇ ಮಾಡಿರೋದು, ಯಾರೋ ಒಬ್ಬರಿಂದ ಬಂದಿಲ್ಲ. ಅಲ್ಲ, ಕೇಳಿದ್ದು ನಾನು ಟಿವಿ ನೋಡ್ಕೊ ಬಂದೆ. ನಾನು ಟಿವಿ ನೋಡ್ಕೊ ಬಂದೆ. ಅದ್ರಲ್ಲಿ ಹೇಳಿದ್ರೆ ಬಾಂಗ್ಲಾದೇಶದವ್ರು ಇದ್ದಾರೆ, ನಮ್ಮ ಲಕ್ಷ್ಮಮ್ಮವ್ರಿಗೆ ಬಾಂಗ್ಲಾದೇಶ ಸಿಕ್ಕಿದ್ರ ಅಂತ ನಾನು ಕೇಳಿದೆ ಅಷ್ಟೇ. ಇಲ್ಲ, ಬಾಂಗ್ಲಾದೇಶದವ್ರನ್ನ ಹುಡ್ದಾಗಿಂದ ನೋಡ್ತಾನೆ ಇದ್ದೀರಿ, ಯಾರು ಇಲ್ಲ ಕಾಣಿಸ್ತಿಲ್ಲ ಸ್ವಾಮಿ. ಕ್ರಿಕೆಟಲ್ಲೆಲ್ಲ ನೋಡಿರ್ತೀರಿ. ಕ್ರಿಕೆಟ್ ಒಳಗೂ ನಮ್ಗೆ ಅವ್ರು ಬಾಂಗ್ಲಾದೇಶದವ್ರು ಅಂತ ಗೊತ್ತಿಲ್ಲ, ನಮ್ಗೆ ಹಿಂದೂವರು ಅನ್ಕೊಂಡೇ ಇದ್ದೀರಿ ನಾವು. ಹೇಗಿದೆ ಈಗ ಲೈಫು?
ನೀವು ಎಲ್ಲ ಮನೆ ಬೀಳಿಸಿದ್ರೆ ಅಲ್ಲೇ ಶೆಡ್ ಕಟ್ಕೊಂಡಿದ್ದೀರಾ? ನಾವ್ ಅಲ್ಲೇ ಕಟ್ಕೊಂಡು ಅವರೇ ವಾಸವಾಗಿ ಅಲ್ಲೇ ಅವರೇ. ಈಗ ನೀವು ಊಟ ತಿಂಡಿಗೆ ಏನ್ ಮಾಡ್ತೀರಿ? ಯಾರು ಏನು ಕೊಡ್ತಾ ಇಲ್ಲ ಅಲ್ಲ. ಅಲ್ಲ ನೀವು ಅವ್ರಿಗೆ ಕೊಡ್ತಿಲ್ಲ ಅಂದ್ರೆ ಹಸುವಲ್ಲ ಅಂತ ಹಸುವಲ್ಲ ಅಂತ ಇಲ್ಲ ಅಂದ್ರೆ ಕೂಲಿ ಮಾಡ್ಕೊಂತ ಇದ್ರಿ, ಅದ್ರಲ್ಲೇ ನಾವು ಸ್ವಲ್ಪ ಅಡಿಗೆ ಎಲ್ಲ ಅಲ್ಲೇ ಬೇಯಿಸ್ಕೊಂಡು ತಿಂತೀರಾ? ಸ್ನಾನಕ್ಕೆ ಇಂದಿರಾ ಕ್ಯಾಂಟೀನ್ ಅಂತ ಹೋದ್ರೆ ಅಲ್ಲೂ ಯಾರು ಒಂದು ಚೂರು ಊಟ ಕೊಡೋರಿಲ್ಲ. ಮತ್ತೆ ಬೇರೆ ಬಿಡಿ, ಅದು ಸ್ನಾನಕ್ಕೆ ಏನ್ ಮಾಡ್ತಿದ್ದೀರಾ? ಸ್ನಾನಕ್ಕೆ ಬೇರೆಯವ್ರ ಮನೆ, ಪಕ್ಕದ ಮನೆ, ಅಲ್ಲಿ ಇರೋರ್ ಮನೆ ತಾವ ಹೋಗಿ ಯಾರ ಹತ್ರ ಇದೆ ಅಂತ ವಾಶ್ರೂಮ್ ಬಾತ್ರೂಮ್ ವಾಶ್ರೂಮ್ ಅದೇ ಎಲ್ಲ ಪಬ್ಲಿಕ್ ಅಲ್ಲಿ ಹೋಗೋದು, ಒಂದು 5 ರೂಪಾಯಿ 10 ರೂಪಾಯಿ ಕೊಡೋದು. ಎಲ್ಲಿ ಹೋಗ್ತೀರಾ 5-10 ರೂಪಾಯಿ ಕೊಡಕ್ಕೆ? ಕೆಲ್ಸದ ಹತ್ರ ಓದ್ತಿರಲ್ಲ, ಕೆಲಸ ಮಾಡಕ್ಕೆ. ಇಲ್ಲಿಂದ ಎಷ್ಟು ದೂರ ಹೋಗ್ತಾರೆ ಕೆಲಸಕ್ಕೆ? ಕೆಲ್ಸಕ್ಕೆ ಯಲಹಂಕ ಅಷ್ಟು ದೂರ ಹೋಗಲ್ಲ. ಯಲಹಂಕ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? 5 ಕಿಲೋಮೀಟರ್. 5 ಕಿಲೋಮೀಟರ್ ಆಗುತ್ತೆ. ಇದೇ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಇಲ್ಲಿ ಆಲ್ಮೋಸ್ಟ್ ಕೂಲಿ ಕಾರ್ಮಿಕರೇ ಇರೋದು. ತುಂಬ ಜನ ಇಲ್ಲಿ ಯಾರು ಮನೇಲಿದ್ದಾರೆ ಅವರೆಲ್ಲ ಗುಡ್ಡ ಗಾಡಿಗೆ ಹೋಗ್ತಾರೆ. ಕೆಲಸಕ್ಕೆ ಹೋಗೋ ಹೆಣ್ಮಕ್ಳು ತಾವು ಎಲ್ಲಿ ಕೆಲಸಕ್ಕೆ ಹೋಗ್ತಾರೆ ಅಲ್ಲಿ ಬಾತ್ರೂಮನ್ನು ಹುಡುಕ್ತಾರೆ, ದೈನಂದಿನ ಕೆಲಸ ಮುಗಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಯಲಹಂಕಕ್ಕೆ ಕೆಲಸಕ್ಕೆ ಹೋಗ್ತಾರೆ ಲಕ್ಷ್ಮಮ್ಮ, ಅಲ್ಲೆಲ್ಲೋ ಯಲಹಂಕಕ್ಕೆ ಹೋಗ್ಬಿಟ್ಟು ಅಲ್ಲಿ ತಮ್ಮ ದಿನಚರಿಗಳನ್ನು ಮುಗಿಸ್ತಾರೆ ಅನ್ನೋದಿದೆಯಲ್ಲ, ದುರಂತ ಅನಿಸಲ್ವಾ ನಿಮಗೆ? ₹500 ಯಾವ ಪರಿಸ್ಥಿತಿ ಬಂದ್ರಿ? 500,000 ಯಾವ ಸ್ಥಿತಿಗೆ ಬಂದ್ರಿ? ವಿವೇಕಿಗಳಾಗಲ್ವೋ ಅಲ್ಲಿವರೆಗೂ ನಮ್ಮನ್ನ ಅವಿವೇಕಿಗಳ ತರನೇ ನೋಡ್ತಾರೆ. ನಾವು ವಿವೇಕ ಬೆಳೆಸ್ಕೊಳ್ಳಿ, ನೋಡೋಣ. ಅಲ್ಲೊಂದು ದೇವ್ರ ಫೋಟೋ ನೋಡ್ಕೊ ಬಂದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು. ಈಗ ಆ ದೇವರು ಒಳ್ಳೆಯವನ ಕೆಟ್ಟವನ ಗೊತ್ತಿಲ್ಲ, ಒಳ್ಳೆಯವನಾಗಿದ್ರೆ ಈ ಪರಿಸ್ಥಿತಿ ತರ್ತಿರ್ಲಿಲ್ಲ. ಆ ದೇವ್ರ ಮೇಲೆ ನನಗಿರೋದು ಭಾವನೆ. ಅಲ್ಲೊಂದು ದೇವ್ರು ನೋಡಿದೆ ಬಾಬಾ ಸಾಹೇಬ್, ಆ ಒಂದು ದೇವ್ರ ಮೇಲೆ ನಾನು ವಿಶ್ವಾಸ ಇಟ್ಟನು. ಇಲ್ಲಿರೋರೆಲ್ಲ ವಿಶ್ವಾಸ ಇಟ್ಟು ಹೋರಾಟ ಮಾಡ್ತಿದ್ದಾರೆ. ಅವ್ರ ನಂಬೋಣ. ಬೇಕೇ ಬೇಕು, ಬೇಕೇ ಬೇಕು, ಹೋರಾಟ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು. ಎಲ್ಲ ಜಾತಿಯ ಶೋಷಿತರ ಹೋರಾಟಕ್ಕೆ ಜಯವಾಗಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಭಾರತದ ಸಂವಿಧಾನಕ್ಕೆ ಜಯವಾಗಲಿ. ಬೇಕೇ ಬೇಕು. ಜೈ 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 ಭೀಮ್. ಜೈ 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 ಭೀಮ್. ಜೈ 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 ಭೀಮ್. ಇಲ್ಲಿ ಅಕಸ್ಮಾತ್ ಒಂದು ವೇಳೆ ಒಬ್ಬ ಬಾಂಗ್ಲಾದೇಶ ಇದ್ದಿದ್ರೆ ಮೆಟ್ರೋ ತಗೊಂಡು ಇವ್ರಿಗೆ ಹೊಡಿಬೇಕಿತ್ತು ನಾವು ಅಲ್ಲೇ. ಹೆಂಗ್ ಬಿಟ್ರೆ ಇಲ್ಲಿಗೆ ಅಂತ. ಹಿಂದೂ ಮುಸ್ಲಿಂ ಎಲ್ಲ ಸುಮ್ಮನೆ ನಾವು ಮಾತಾಡ್ತಾ ಹೋಗ್ತೀವಿ ಅಷ್ಟೇ. ಇವರಿಗೆ ಹಿಂದೂ ಮುಸ್ಲಿಂ ಎಲ್ಲ ಬಿಸ್ನೆಸ್ಗೆ ಒಂದು ದೊಡ್ಡ ಆದಾಯ ತರುವಂತ ಒಂದು ಅಸ್ತ್ರ ಅದು. ಕೊನೆಯದಾಗಿ ಒಂದೇ ಮನವಿ ಏನಂದ್ರೆ, ಈ ಹುಲಿ ಸಿಂಹಗಳಿಂದ ಏನೋ ನಡೆಯಲ್ಲ. ಇಲ್ಲಿ ಮಾನವೀಯತೆಯಿಂದ ಮಿಡಿಯೋನ್ ಬೇಕು. ಇಲ್ಲಿ ನಮಗೆ ಪ್ರಾಣಿಗಳ ಅವಶ್ಯಕತೆ ಇಲ್ಲ. ಈ ಜಾಗಕ್ಕೆ ಪ್ರಾಣಿಗಳು ಬರೋದು ಬೇಡ. ನೀವು ಬಂದು ಬಿಲ್ಡಪ್ ತಗೊಂಡು ಹೋಗೋದು ಬೇಡ. ನಮಗೆ ಇಲ್ಲಿ ಬೇಕಾಗಿದ್ದು ಮನುಷ್ಯತ್ವ ಇರುವಂಥ ವ್ಯಕ್ತಿಗಳು. ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ, ಆ ಮಕ್ಕಳ ಪರಿಸ್ಥಿತಿ ನೋಡೋಕ್ಕಾಗ್ತಾ ಇಲ್ಲ. ಮುಖ ಒಡೆದಿದೆ, ಕೈಕಾಲು ಮುಖ ಎಲ್ಲ ಒಡೆದೋಗಿದೆ. ಕುಡಿಯೋಕೆ ನೀರಿನ ವ್ಯವಸ್ಥೆ ಇಲ್ಲ, ಹಾಲಿನ ವ್ಯವಸ್ಥೆ ಇಲ್ಲ, ಊಟದ ವ್ಯವಸ್ಥೆ ಇಲ್ಲ, ಚಳಿ ಕಂಬಳಿ ಇಲ್ಲ, ಒಳಗಡೆ ಒಂದು ಬ್ಲಾಂಕೆಟ್ ಇಲ್ಲ. ಕೋರ್ಟಲ್ಲಿ ಕೇಸ್ ಇದೆ, ಹೋರಾಟ ಜೀವಂತವಾಗಿದೆ. ಈಗ ಬೇಕಾಗಿದೆ ಹ್ಯೂಮ್ಯಾನಿಟಿ. ಸದ್ಯಕ್ಕೆ ಇವರಿಗೆ ನೈತಿಕವಾಗಿ ಮಾನವೀಯತೆಯಿಂದ ಇವರಿಗೆಲ್ಲ ಸಪೋರ್ಟ್ ಮಾಡೋಣ. ಯಾರಾದರೂ ನಿಮ್ಮಲ್ಲಿದ್ದರೆ, ಯಾರ್ಯಾರು NGOಗಳಿದ್ದೀರಾ, ಯಾರ್ಯಾರು ಮನುಷ್ಯತ್ವ ಇರೋರಿದ್ದೀರಾ, ದಯವಿಟ್ಟು ಇವ್ರಿಗೆಲ್ಲ ಬಂದು ಮಾತಾಡಿಸಿ ಇವ್ರಿಗೆಲ್ಲ ಸಹಾಯ ಮಾಡೋಣ. ಇವರ ಹೋರಾಟಕ್ಕೆ ನಾವೆಲ್ಲರೂ ಸಾಥ್ ಕೊಡೋಣ ಅಂತ ಹೇಳ್ತಾ ಈ ಒಂದು ದುರಂತವಾದ ನೋವಿನ ಎಪಿಸೋಡ್ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.